Hi everyone, welcome to Online Gurukula. In this session, we are going to discuss MCQs related to the chapter Light Refraction. Let's get started. ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರೋಂತೆ ಟೈಟಲ್ ಅನ್ನು ಅಬ್ಸರ್ವ್ ಮಾಡಿ ಚಾಪ್ಟರ್ ಲೈಟ್ ರಿಫ್ರಾಕ್ಷನ್ ಅಂತ ಇದೆ. ಇನ್ನೊಂದು ವರ್ಡ್ ಮಿಸ್ ಆಗಿರ್ಬೇಕಲ್ವಾ? ಯಾವುದದು? ದಟ್ ಈಸ್ ರಿಫ್ಲೆಕ್ಷನ್ ಅನ್ನೋ ವರ್ಡ್ ಮಿಸ್ ಆಗಿದೆ ಇಲ್ಲಿ. ಓಕೆ, ಸೊ ಯಾಕೆ ಅದಿಲ್ಲ ಇಲ್ಲಿ ಅನ್ನೋದು ನಿಮಗೆ ಗೊತ್ತಿದೆ. ಬಿಕಾಸ್ ಫಾರ್ ದಿಸ್ ಇಯರ್ ಎಕ್ಸಾಮ್, ದಟ್ ಈಸ್ 2020-21 exam, the complete reflection chapter, the reflection concept in this chapter has been reduced or skipped. Okay, only the refraction part has been taken into account. Okay, so ಹಾಗಾಗಿ ನಾವು ಈ ರಿಫ್ರಾಕ್ಷನ್ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ MCQಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ಗಳ ಮೇಲೆ ಯಾವ ರೀತಿ ಕ್ವಶನ್ ಬರ್ಬೋದು ಅನ್ನೋದನ್ನು ನಾನು ಸ್ವಲ್ಪ ನಿಮಗೆ ಒಂದು ಓವರ್ವ್ಯೂ ಹೇಳ್ಬಿಡ್ತೀನಿ. ಓಕೆ, ಸೊ ನಾವು ಎರಡು ಮಾಡೆಲ್ ಪೇಪರ್ಗಳನ್ನು, ಅಂದರೆ ಬೋರ್ಡ್ ಬಿಟ್ಟಿರುವ ಮಾಡೆಲ್ ಪೇಪರ್ಸು, ಬೇರೆ ಬೇರೆ ಮಾಡೆಲ್ ಪೇಪರ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ, ಸೊ ಒಂದು ಅನಾಲಿಸಿಸ್ಗೆ ಬಂದರೆ, ಒಂದು ಕನ್ಕ್ಲೂಷನ್ಗೆ ಬಂದರೆ, ಈ ಚಾಪ್ಟರ್ನಲ್ಲಿ ಒಂದು 4 ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ. 4 ಮಾರ್ಕ್ಸ್ಗೆ ಬರದೇ ಇದ್ರೂ ಕಂಪಲ್ಸರಿ 3 ಮಾರ್ಕ್ಸಿಗಂತೂ ಈ ಚಾಪ್ಟರಿಂದ ಕ್ವಶನ್ಸು ಬಂದೇ ಬರ, ಅಂದರೆ 3 ಕ್ವಶನ್ಸ್ ಇರ್ತದೆ MCQಗಳು. ಈ 3 ಕ್ವಶನ್ಸಲ್ಲಿ ಒಂದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ ಇರುತ್ತೆ, ನ್ಯೂಮರಿಕಲ್ ಬೇಸ್ಡ್ ಕ್ವಶನ್. ಇನ್ನೊಂದು ಈ ರೇ ಡಯಾಗ್ರಾಮ್ ಮೇಲೆ ಒಂದು ಕ್ವಶನ್ ಇರುತ್ತೆ, ರೇ ಡಯಾಗ್ರಾಮ್. ಇನ್ ಥರ್ಡ್ ಕ್ವಶನ್ ಎದರ ಮೇಲೆ ಇರ್ಬೋದು ಅಂತಂದರೆ ಥೆರಾಟಿಕಲ್ ಪಾರ್ಟ್, ಥಿಯರಿ ಮೇಲೆ ಒಂದು ಕ್ವಶನ್ ಇರುತ್ತೆ ಅನ್ನೋದು ನನ್ನ ಅನಾಲಿಸಿಸ್. ಈ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ ಅಂತ ಬಂದಾಗ, ಸೊ ನ್ಯೂಮರಿಕಲಲ್ಲಿ ಮುಖ್ಯವಾಗಿ ನಮಗೆ ಲೆನ್ಸ್ ಫಾರ್ಮುಲಾ ಬರುತ್ತೆ. ಲೆನ್ಸ್ ಫಾರ್ಮುಲಾದ ಮೇಲೆ ಕ್ವಶನ್ಸ್ ಕೇಳ್ಬೋದು. ಮ್ಯಾಗ್ನಿಫಿಕೇಶನ್ ಮೇಲೆ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. ಓಕೆ, ಸೊ ಪವರ್ ಆಫ್ ದ ಲೆನ್ಸ್ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಪವರ್ ಆಫ್ ದ ಲೆನ್ಸ್. ಸೊ ಈ 3 ಕಾನ್ಸೆಪ್ಟ್ಗಳ ಮೇಲೆ ಆಲ್ಮೋಸ್ಟ್ ಕ್ವಶನ್ಸ್ ಫ್ರೇಮ್ ಮಾಡೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದನ್ನು ಮತ್ತೆ ಈ ಲೆನ್ಸ್ ಫಾರ್ಮುಲಾ ಜೊತೆಗೆ ಈ ರೇ ಡಯಾಗ್ರಾಮ್ಗೆ ಲಿಂಕ್ ಮಾಡ್ತಾ ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸನ್ನು ಕೊಡ್ತಾರೆ. ಕೊಟ್ಟು ಪೊಸಿಷನ್ ಆಫ್ ದ ಆಬ್ಜೆಕ್ಟು, ಪೊಸಿಷನ್ ಆಫ್ ದ ಇಮೇಜನ್ನು ಕೇಳ್ಬೋದು. ಓಕೆ, ಸೊ ಇದಾದಮೇಲೆ ಮ್ಯಾಗ್ನಿಫಿಕೇಷನ್ ನಾನು ಕೂಡ ಇದಕ್ಕೆ ಲಿಂಕ್ ಮಾಡ್ಬೋದು ಅಂತ. ಸೊ ಹೀಗೆ 3 ರೀತಿಯ ನ್ಯೂಮರಿಕಲ್ ಕ್ವಶನ್ಸನ್ನು, 3 ಕಾನ್ಸೆಪ್ಟ್ಗಳ ಮೇಲೆ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಲೆನ್ಸ್ ಫಾರ್ಮುಲಾ ಏನಿದೆಲ್ಲ, ಇದ್ರ ಮೇಲೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಸ್ವಲ್ಪ ಲೆಂತಿ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಲೆಂತಿ ಆಗುತ್ತೆ ಅನ್ನೋದಕ್ಕಿಂತ ಎಲ್ಲ ಡಾಟಾ ಅವರೇ ಕೊಟ್ಬಿಟ್ಟು ಫೈನಲ್, ಅಂದರೆ ಲೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರನ್ನು ಪಡ್ಕೊಳ್ಳೋಂಥ ಕ್ವಶನ್ಸ್ ಕೇಳಿದ್ರೆ ಕೇಳ್ಬೋದು. ಇನ್ನು ಮ್ಯಾಗ್ನಿಫಿಕೇಷನ್, ಪವರ್ ಆಫ್ ದ ಲೆನ್ಸ್ ಮೇಲೆ ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಕೂಡ ಇದೆ. ಯಾಕೆ ಅಂದರೆ ಅದು ಫಾರ್ಮುಲಾನು ಸಿಂಪಲ್ ಇದೆ, ಜೊತೆಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಪಡ್ಕೊಳ್ಳೋದು ತುಂಬ ಈಸಿ. ಯಾಕೆ ಈಸಿ ಕ್ವಶನ್ಸೇ ಕೇಳ್ತಾರೆ ಅಂತ ನಾವು ಹೇಳ್ತಿದ್ದೀವಿ ಅಂತಂದರೆ, ನಿಮ್ಮ ಎಕ್ಸಾಮ್ಗೆ ಅಲಾಟ್ ಮಾಡಿರೋ ಟೈಮಿಂಗ್ ಪ್ರಕಾರ, ನಾನು ಆಗಲೇ ಈ ಹಿಂದಿನ ವೀಡಿಯೋಸಲ್ಲಿ ಕೂಡ ಹೇಳಿದ್ದೀನಿ, 1 ಅಥವಾ 1.5 ನಿಮಿಷ ಸಿಗುತ್ತೆ ನಿಮಗೆ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ. ಸೊ ಆ ಬೇಸನ್ನು, ಅದನ್ನು ನೆನ್ಪಿಟ್ಕೊಂಡು, ಜೊತೆಗೆ ಡೈರೆಕ್ಟ್ ಕ್ವಶನ್ಸ್ ಬರ್ತದೆ ಅಂತ ಬೋರ್ಡಿಂದ ತಿಳಿಸಿರೋದ್ರಿಂದ ನಾನು ಆ ಬೇಸ್ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಸಿಂಪಲ್ ಕ್ವಶನ್ಸು ನ್ಯೂಮರಿಕಲ್ಸ್ ಮೇಲೆ ಇರುತ್ತೆ. ಹಾಗಾಗಿ ನಾಟ್ ಟು ವರಿ, ಯಾವುದಕ್ಕೂ ಇರಲಿ ಅಂತ ಹೇಳಿ ಈ ಚಾಪ್ಟ್ರಲ್ಲಿ ನಾನು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸನ್ನು ಕೂಡ ನಿಮ್ಮ ಮುಂದೆ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀನಿ. ಓಕೆ, ಅದನ್ನು ನೋಡೋಣ. ಜೊತೆಗೆ ರೇ ಡಯಾಗ್ರಾಮ್ ಮೇಲೆ ಕ್ವಶನ್ಸ್ ಏನು ಅನ್ನೋದು ಒಂದು ಟೇಬಲ್ ಇದೆ ನಿಮಗೆ. ಸೊ ಯಾವ ಪೊಸಿಷನಲ್ಲಿ ಆಬ್ಜೆಕ್ಟನ್ನು ಇಟ್ಟರೆ ಯಾವ ಪೊಸಿಷನಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಒಂದು ಕಾನ್ವೆಕ್ಸ್ ಲೆನ್ಸಲ್ಲಿ ಅನ್ನೋದು, ಮತ್ತು ಕಾನ್ಕೇವ್ ಲೆನ್ಸಲ್ಲಿ ಅನ್ನೋದು, ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ಥೆರಾಟಿಕಲ್ ಪಾರ್ಟು ಎದ್ರ ಬಗ್ಗೆ ಅಂತಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ಬೋದು, ಅಥವಾ SI ಯೂನಿಟ್ಗಳಿರ್ಬೋದು. ಇದರಲ್ಲಿ ಬರ್ತಕ್ಕಂಥ 1 ಅಥವಾ 2 SI ಯೂನಿಟ್ ಇರ್ಬೋದು, ರಿಫ್ರಾಕ್ಟಿವ್ ಇಂಡೆಕ್ಸು. ಇದಾದಮೇಲೆ ಲಾಸ್ ಆಫ್ ರಿಫ್ರಾಕ್ಷನ್, ಲಾ ಆಫ್ ರಿಫ್ರಾಕ್ಷನ್, ಅಥವಾ ಡೆಫಿನಿಷನ್ಗಳು, ರಿಫ್ರಾಕ್ಷನ್ ಡೆಫಿನಿಷನ್ ಆಗಿರ್ಬೋದು. ಓಕೆ, ಸೊ ಈ ಥರ ಕೆಲವು ಪವರ್ ಆಫ್ ದ ಲೆನ್ಸು, ಮತ್ತು 1 ಡಯಾಪ್ಟರು, ಮ್ಯಾಗ್ನಿಫಿಕೇಷನ್ ಅಂದರೆ ಏನು. ಓಕೆ, ಸೊ ಈ ಥರ ಕ್ವಶನ್ಸು ಕೇಳ್ತಾರೆ. ಈ ರೇ ಡಯಾಗ್ರಾಮ್ ಮೇಲೂ ಕೂಡ ಥಿಯರಟಿಕಲ್ ಬೇಸ್ಡ್ ಕ್ವಶನ್ಸನ್ನು ಕೂಡ ಕೇಳ್ಬೋದು. ಹಾಗಾಗಿ ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು, ಎಲ್ಲ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡಿರಬೇಕು. ಓಕೆ, ಇಷ್ಟು ಹೇಳ್ತಾ ನಾವು ಫಸ್ಟ್ ಕ್ವಶನ್ಗೆ ಜಂಪ್ ಆಗೋಣ. ಓಕೆ,
ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಒತ್ತಿ, so that you will get notified whenever we post a new awesome video. Okay, let's get into the first question. So ಇಲ್ಲಿ ಏನು ಹೇಳ್ತದೆ ನೋಡಿ ಫಸ್ಟ್ ಕ್ವಶನ್. ಲೈಟ್ ಟ್ರಾವೆಲಿಂಗ್ ಫ್ರಮ್ ಎ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ಅಲಾಂಗ್ ಎ ನಾರ್ಮಲ್ ಟು ದ ಬೌಂಡ್ರಿ. ಓಕೆ, ಸೊ ಲೈಟ್ ಎಲ್ಲಿಂದ ಟ್ರಾವೆಲ್ ಆಗ್ತಾ ಇದೆ? ಒಂದು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಟ್ರಾವೆಲ್ ಆಗ್ತಾ ಇದೆ. ಹೇಗೆ ಟ್ರಾವೆಲ್ ಆಗ್ತಿದೆ? ಅಲಾಂಗ್ ಎ ನಾರ್ಮಲ್ ಟು ದ ಬೌಂಡ್ರಿ. ಓಕೆ, ಸೊ ಒಂದು ರಿಫ್ರಾಕ್ಷನ್ ಆಫ್ ಲೈಟನ್ನು ನಾವು ಬರ್ಕೊಂಡ್ರೆ, ಸೊ ಒಂದು ಬೌಂಡ್ರಿ ಇರ್ತದೆ, ನಾರ್ಮಲ್ ಬೌಂಡ್ರಿ ಅಂತ ಹೇಳ್ತೀವಿ. ಸೊ ಲೈಟ್ ರೇ ಏನಾಗ್ತಾ ಇದೆ? ಡೆನ್ಸರಿಂದ, ಓಕೆ, ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಟ್ರಾವೆಲ್ ಆಗ್ತಾ ಇದೆ. ಹೇಗೆ ಟ್ರಾವೆಲ್ ಆಗ್ತಿದೆ ಅಂತಂದರೆ, ಈ ನಾರ್ಮಲ್ ಇದೆಲ್ಲ ನಾರ್ಮಲ್ ಥರನೇ ಅದು ಕೂಡ ಟ್ರಾವೆಲ್ ಆಗ್ತಾ ಇದೆ ಅಂತ. ಓಕೆ, ನಿಮಗೆ ಗೊತ್ತಿದೆ ನಾರ್ಮಲ್ ಮೂಲಕ ಯಾವುದೇ ಲೈಟ್ ರೇ ಪಾಸ್ ಆದರೂ ಕೂಡ ಅದೇನಾಗಲ್ಲ, ರಿಫ್ರಾಕ್ಷನ್ ಆಗಲ್ಲ ಅಂತ. ಇಟ್ ವಿಲ್ ನಾಟ್ ಬಿ ರಿಫ್ರಾಕ್ಟೆಡ್ ಅಂತ. ಸೊ ಹಾಗಾದರೆ ಇದು ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನೋಡೋಣ. ಓಕೆ, ಇಟ್ ಈಸ್ ಸಿಂಪಲ್, ಬಟ್ ನಿಮಗೆ ಇದು ತಿಳ್ಕೊಂಡ್ರೆ ಬೇರೆ ಬೇರೆ ಕ್ವಶನ್ಸನ್ನು ಕೂಡ ಆನ್ಸರ್ ಮಾಡೋಕ್ಕೆ ಬರ್ತದೆ. ಸೊ ಅದನ್ನು ನಾವು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನೋಡೋಣ. ಸೊ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಓಕೆ, ಇಲ್ಲಿ ನಾವು ಒಂದು 2 ಮೀಡಿಯಮನ್ನು ತಗೊಳ್ಳೋಣ. ಅವ್ರೇನು ಹೇಳಿದ್ದಾರೆ? ಡೆನ್ಸರ್ ಟು ರೇರರ್ ಅಂತ ಹೇಳಿದ್ದಾರೆ. ಸೊ ಡೆನ್ಸರ್ಗೆ ನಾನು ಗ್ಲಾಸನ್ನು ತಗೊಳ್ತೀನಿ. ಓಕೆ, ಸೊ ಅದಕ್ಕಿಂತ ರೇರರ್ ಮೀಡಿಯಮ್ ಅಂದರೆ ಏರನ್ನು ತಗೊಳ್ತೀನಿ. ಸೊ ಗ್ಲಾಸ್ ಟು ಏರು ಲೈಟ್ ರೇ ಪಾಸ್ ಆಗ್ತಿದೆ. ಹೇಗೆ ಪಾಸ್ ಆಗ್ತಾ ಇದೆ? ಸೊ ನೋಡಿ, ಆಬ್ಲಿಕಾಗಿ ಪಾಸ್ ಆದರೆ ಈ ರೀತಿ ರಿಫ್ರಾಕ್ಷನ್ ಆಗುತ್ತೆ ಅಲ್ವಾ? ಸೊ ಲೈಟ್ ರೇ ಬೆಂಡ್ ಆಗ್ತದೆ. ಇಲ್ಲೇನಾಗ್ತದೆ? ಬೆಂಡ್ ಆಗ್ತಾ ಇದೆ. ಇದನ್ನು ನೆಕ್ಸ್ಟ್ ಕ್ವಶನ್ಸಲ್ಲಿ ನೋಡ್ತಾ ಹೋಗೋಣ, ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳಿವೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಅವ್ರು ಕ್ವಶನಲ್ಲಿ ಕೊಟ್ಟಿರೋ ಥರ. ಸೊ ಏನಾಗಿದೆ? ಆಬ್ಲಿಕಾಗಿ ಬಿದ್ದರೆ ಈ ರೀತಿ ಆಗ್ತದೆ, ಬಟ್ ನಾರ್ಮಲಿಂದಾನೇ ಅದು ಮೂವ್ ಆಗ್ತಾ ಇದೆ ಲೈಟ್ ರೇ ಅಂತಂದರೆ ಏನಾಗ್ತಿದೆ ನೋಡಿ, ಅದು ರಿಫ್ರಾಕ್ಟ್ ಆಗ್ತಾ ಇಲ್ಲ. ಇನ್ನೊಂದು ಮೀಡಿಯಮ್ಗೆ ಎಂಟರ್ ಆದಾಗ ಹೇಗೆ ಬಂದಿತ್ತೋ ಅದೇ ಡೈರೆಕ್ಷನಲ್ಲಿ ಮತ್ತೆ ಮೂವ್ ಆಗ್ತಾ ಇದೆ. ದೇರ್ ವಿಲ್ ಬಿ ನೋ ರಿಫ್ರಾಕ್ಷನ್ ಅಂತ. ಅಂದರೆ ನಾರ್ಮಲ್ ಮೂಲಕ ಮೂವ್ ಆದಂತಹ ಲೈಟ್ ರೇ ಅಥವಾ ಇನ್ಸಿಡೆಂಟ್ ಆದಂಥ ಲೈಟ್ ರೇ ರಿಫ್ರಾಕ್ಟ್ ಆಗೋದಿಲ್ಲ, ಬೆಂಡ್ ಆಗಲ್ಲ, ಅದು ತನ್ನ ಡೈರೆಕ್ಷನನ್ನು ಹಾಗೆ ಕಂಟಿನ್ಯೂ ಮಾಡುತ್ತೆ ಅನ್ನೋದು. ಓಕೆ, ಆ್ಯಂಗಲನ್ನು ನೋಡಿದ್ರು ಕೂಡ ನಿಮಗೆ ಗೊತ್ತಾಗ್ತದೆ. ಇನ್ಸಿಡೆಂಟ್ ಆ್ಯಂಗಲ್ 0 ಇದೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕೂಡ 0 ಇದೆ. ಅಂದರೆ ದೆರ್ ವಿಲ್ ಬಿ ನೋ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ನಾವು ಸೊ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ನಾವೀಗ ಅರ್ಥ ಮಾಡ್ಕೊಂಡಿದ್ದೀವಿ ಏನಾಗುತ್ತೆ ಅಂತ. ಸೊ ನಾರ್ಮಲ್ ಟು ದ ಬೌಂಡ್ರಿಗೆ ಮೂವ್ ಆದರೆ ಆ ಲೈಟ್ ರಿಫ್ರಾಕ್ಟ್ ಆಗಲ್ಲ ಅಂತ. ಸೊ ದಟ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, ಈಸ್ ನಾಟ್ ರಿಫ್ರಾಕ್ಟೆಡ್ ಅಂತ. ಇನ್ನು ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಎ ರೇ ಆಫ್ ಲೈಟ್ ಪಾಸಸ್ ಫ್ರಮ್ ಗ್ಲಾಸ್ ಇನ್ ಟು ಏರ್. ದ ಆಂಗಲ್ ಆಫ್ ರಿಫ್ರಾಕ್ಷನ್ ವಿಲ್ ಬಿ ಈಕ್ವಲ್ ಟು ದ ಆಂಗಲ್ ಆಫ್ ಇನ್ಸಿಡೆನ್ಸ್, ಗ್ರೇಟರ್ ದ್ಯಾನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್, ಸ್ಮಾಲರ್ ದ್ಯಾನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಏನು ಕ್ವಶನ್ ಕೇಳಿದ್ದಾರೆ? ಒಂದು ರೇ ಆಫ್ ಲೈಟ್ ಗ್ಲಾಸಿಂದ ಏರ್ಗೆ ಮೂವ್ ಆಗ್ತಾ ಇದೆ. ಗ್ಲಾಸಿಂದ ಏರ್ಗೆ ಮೂವ್ ಆಗ್ತಾ ಇದೆ. ಸೊ ಹೀಗೆ ಮೂವ್ ಆಗಬೇಕಾದ್ರೆ ಏನು ಕೇಳಿದ್ದಾರೆ ನೋಡಿ, ಆ್ಯಂಗಲ್ ಆಫ್ ಈ ರಿಫ್ರಾಕ್ಷನ್, ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಮತ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೂ ರಿಲೇಷನ್ಶಿಪ್ಪನ್ನು ಕೇಳಿದ್ರು. ಯಾವುದು ಗ್ರೇಟರ್ ಇರ್ತದೆ, ಯಾವುದು ಸ್ಮಾಲರ್ ಇರ್ತದೆ ಅಂತ. ಓಕೆ, ಇದನ್ನು ಕೂಡ ನಾವು ಸೇಮ್ ಎಕ್ಸ್ಪೆರಿಮೆಂಟ್ ಮೂಲಕ ತಿಳ್ಕೊಳ್ಳೋಣ. ಓಕೆ, ಸೊ ಗ್ಲಾಸಿಂದ ಏರ್ಗೆ ಮೂವ್ ಆಗ್ತಿದೆ ಅಂತ ಹೇಳಿದಾರಲ್ವಾ. ಸೊ ಈ ಗ್ಲಾಸ್ 2 ಮೀಡಿಯಮನ್ನು ತೊಗೊಳ್ಳೋಣ ನಾವು. ಈಗ ಆಲ್ರೆಡಿ ತೊಗೊಂಡಿದ್ದೀನಿ ನಾನು 2 ಮೀಡಿಯಮು. ಒಂದು ಫಸ್ಟ್ ಮೀಡಿಯಮ್ ಇಲ್ಲಿ ಏನಿದೆ? ಗ್ಲಾಸ್ ಇದೆ. ಓಕೆ, ಸೊ ಸೆಕೆಂಡ್ ಮೀಡಿಯಮ್ ಏರ್ ಇದೆ, ಮೆಟೀರಿಯಲ್ ಮೀಡಿಯಮ್. ಓಕೆ, ಗ್ಲಾಸಿಂದ ಏರಿಗೆ ಒಂದು ಆಬ್ಲಿಕ್ ಆಗಿ ಲೈಟ್ ರೇ ಬಿದ್ದಾಗ ಏನಾಗುತ್ತೆ ನೋಡಿ. ಆಬ್ಲಿಕ್ ಆಗಿ ಲೈಟ್ ರೇನ ನಾನು ಪಾಸ್ ಮಾಡ್ತಾ ಇದ್ದೀನಿ, ಗ್ಲಾಸಿಂದ ಏರಿಗೆ ಮೂವ್ ಆಗ್ತಾ ಇದೆ. ನಿಮಗೆ ಗೊತ್ತಿದೆ ಗ್ಲಾಸ್ ಡೆನ್ಸರ್ ಆ್ಯಂಡ್ ಏರ್ ಈಸ್ ರೇರರ್ ಅಂತ. ಡೆನ್ಸರಿಂದ ರೇರರ್ಗೆ ಲೈಟ್ ಮೂವ್ ಆದಾಗ ನೋಡಿ, ದಿಸ್ ಇಸ್ ವಾಟ್ ವಿ ಕಾಲ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ಲು ಮತ್ತು ಇನ್ಸಿಡೆಂಟ್ ರೇನ ಮಧ್ಯದಲ್ಲಿರ್ತಕ್ಕಂಥ ಒಂದು ಆ್ಯಂಗಲ್ ಅದು. ಓಕೆ, ಎಷ್ಟಿದೆ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸು? 27.1 ಇದೆ. ಓಕೆ, ಸೊ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಿದೆ ನೋಡಿ, ಇಲ್ಲಿ 43 ಇದೆ. ಸೊ ಯಾವ್ದು ಗ್ರೇಟ್ ಇದೆ? ಆ್ಯಂಗಲ್ ಆಫ್ ಇನ್ಸಿಡೆನ್ಸಾ ಅಥವಾ ಆ್ಯಂಗಲ್ ಆಫ್ ರಿಫ್ರಾಕ್ಷನ್? ಓಕೆ, ಇಲ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಗ್ರೇಟ್ ಇದೆ, ಯಾಕಂದರೆ 43 ಇದೆ, ಇದು 27 ಇದೆ. ಸೊ ದಟ್ ವೆನೆವರ್ we can come to a conclusion, whenever a light ray passes from denser medium to rarer medium, the angle of incidence is lesser than the angle of refraction. ಅಥವಾ ವೈಸ್ ವರ್ಸ, ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಅರ್ಥ ಆಯ್ತಲ್ಲ ನಿಮಗೆ ಡೆನ್ಸರ್ ಟು ರೇರರ್ ಟ್ರಾವೆಲ್ ಆದಾಗ ಹೇಗಾಗುತ್ತೆ ಅಂತ. ಸೊ ಆಂಗಲ್ ಆಫ್ ರಿಫ್ರಾಕ್ಷನ್ನೇ ಗ್ರೇಟರ್ ಇದೆ ಇಲ್ಲಿ. ಹಾಗಾಗಿ ನಾವು ಯಾವ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳೋಣ? ಗ್ರೇಟರ್ ದ್ಯಾನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ರಿಫ್ರಾಕ್ಷನ್ ಏನಾಗಿರುತ್ತೆ?
ಆಂಗಲ್ ಆಫ್ ಇನ್ಸಿಡೆನ್ಸ್ಗಿಂತ ಗ್ರೇಟರ್ ಆಗಿರುತ್ತೆ ಅಂತ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಥರ್ಡ್ ಕ್ವಶನ್ಗೆ ಹೋಗೋಣ. ವೆನ್ ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಗ್ಲಾಸ್ enters into water, okay, obliquely, so what happens? It is refracted towards the normal. It is not refracted at all. It goes along the normal. It is refracted away from the normal ಅಂತ. ಅಂದರೆ ಒಂದು ರೇ ಆಫ್ ಲೈಟ್, ಓಕೆ, ಒಂದು ರೇ ಆಫ್ ಲೈಟ್ ಆಬ್ಲಿಕ್ ಆಗಿ ಎಂಟರ್ ಆಗ್ತಾ ಇದೆ ಒಂದು ಮೀಡಿಯಮ್ ಇಂದ. ಎಂಟರ್ ಆಗ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ನೋಡಿ, ಅದು ಟ್ರಾವೆಲಿಂಗ್ ಇನ್ ಗ್ಲಾಸಲ್ಲಿ ಇರ್ತಕ್ಕಂತಹ ಒಂದು ಲೈಟು ಆಬ್ಲಿಕ್ ಆಗಿ ಬಂದು ವಾಟರ್ನ ಸರ್ಫೇಸ್ ಮೇಲೆ ಬಿದ್ದಾಗ ಮತ್ತು ವಾಟರ್ ಮೀಡಿಯಮ್ಗೆ ಎಂಟರ್ ಆದಾಗ ಏನಾಗುತ್ತೆ? ಅದು ರಿಫ್ರಾಕ್ಟೆಡ್ ರೇ ನಾರ್ಮಲ್ ಕಡೆಗೆ ಮೂವ್ ಆಗುತ್ತಾ ಅಥವಾ ಅವೇ ಫ್ರಮ್ ದ ನಾರ್ಮಲ್ ಮೂವ್ ಆಗುತ್ತಾ ಅನ್ನೋದನ್ನ ಕೇಳಿದೆ. ಓಕೆ, ಇದನ್ನು ಕೂಡ ನಾವು ಸೇಮ್ ಎಕ್ಸ್ಪೆರಿಮೆಂಟ್ ಇಂದಾನೆ ನೋಡೋಣ. ಓಕೆ, ಸೊ ಲೆಟ್ ಅಸ್ ಟೇಕ್ ದ ಸೇಮ್ ಎಕ್ಸ್ಪೆರಿಮೆಂಟ್ ಹಿಯರ್. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಏನು ಹೇಳಿದಾರೆ ಅವರು? ದ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಗ್ಲಾಸ್. ಓಕೆ, ಗ್ಲಾಸಲ್ಲಿ ಟ್ರಾವೆಲ್ ಆಗ್ತಿದೆ, ವಾಟರ್ಗೆ ಎಂಟರ್ ಆಗ್ತಿದೆ ಅಂತ. ನಾನು ಗ್ಲಾಸನ್ನು ಫಸ್ಟ್ ಮೀಡಿಯಮ್ ಆಗಿ ತಗೊಳ್ತೀನಿ, ಸೆಕೆಂಡ್ ಮೀಡಿಯಮನ್ನು ವಾಟರ್ ಆಗಿ ತಗೊಳ್ತೀನಿ. ಓಕೆ, ಸೊ ಗ್ಲಾಸ್, ವಾಟರ್. ಈಗ ಏನಾಗ್ತಾ ಇದೆ? ರೇ ಆಫ್ ಲೈಟು ಆಬ್ಲಿಕ್ ಆಗಿ ಎಂಟರ್ ಆಗ್ತಿದೆ ಅಂತ ಹೇಳಿದರೆ ಆಬ್ಲಿಕ್ ಆಗಿ ನಾನು ಎಂಟರ್ ಮಾಡಿದ್ದೀನಿ. ಓಕೆ, ಸೊ ಆಬ್ಲಿಕ್ ಆಗಿ ಎಂಟರ್ ಆದಾಗ ಏನಾಗ್ತಾ ಇದೆ ನೋಡಿ, ವೆನ್ ಎವರ್ ಎ ಲೈಟ್ ರೇ ಎಂಟರ್ಸ್ obliquely from denser to rarer medium, what happens? The refracted ray, ಅಂದರೆ ರಿಫ್ರಾಕ್ಟ್ ಆಗುತ್ತೆ, ಬೆಂಡ್ ಆಗಿರುವಂಥ ರೇಡಿಯೇಷನ್ ಏನಾಗ್ತಾ ಇದೆ? ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ನಾರ್ಮಲ್ ಆರ್ ಟುವರ್ಡ್ಸ್ ದ ನಾರ್ಮಲ್. ನೋಡಿ, ನಾರ್ಮಲಿಂದ ಹೊರಗಡೆ ಹೋಗ್ತಾ ಇದೆ. ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ದ ನಾರ್ಮಲ್ ಅಂತ ಹೇಳ್ತೀವಿ. ಯಾಕೆ ಹೀಗಾಗುತ್ತೆ? ಗ್ಲಾಸು ಒಂದು ಡೆನ್ಸರ್ ಮೀಡಿಯಮು, ಅದರಲ್ಲಿ ಸ್ಪೀಡ್ ಆಫ್ ಲೈಟ್ ಕಡಿಮೆ ಇರ್ತದೆ. ವೆನ್ ಎವರ್ ಇಟ್ ಎಂಟರ್ಸ್ ಇನ್ ಟು ರೇರರ್ ಮೀಡಿಯಮ್ ಏನಾಗುತ್ತೆ? ಇನ್ಕ್ರೀಸ್ ಇನ್ ದ ಸ್ಪೀಡ್ ಆಫ್ ಲೈಟ್ ಆಗುತ್ತೆ. ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಆದ ತಕ್ಷಣ ಅದು ನಾರ್ಮಲಿಂದ ಅವೇ, ಅಂದರೆ ಇಟ್ ಗೋಸ್ ಅವೇ ಫ್ರಮ್ ದ ನಾರ್ಮಲ್ ಅಂತ ಹೇಳ್ತೀವಿ. ಒಂದು ವೇಳೆ ಇದೇ ಉಲ್ಟಾ ಆದರೆ ಏನಾಗುತ್ತೆ ನೋಡಿ, ಏರ್ ತಗೊಳ್ಳೋಣ ಇಲ್ಲಿ. ಓಕೆ, ಅದಕ್ಕಿಂತ ಡೆನ್ಸರ್ ಗ್ಲಾಸ್ ಅಲ್ವಾ, ಏರು ಗ್ಲಾಸ್ ತಗೊಂಡಾಗ ಏನಾಗ್ತಾ ಇದೆ? ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ನಾರ್ಮಲ್ ಅಂತ. ಅಂದರೆ ಡೆನ್ಸರಲ್ಲಿ, ರೇರರಲ್ಲಿ ಲೈಕ್ ಏರಲ್ಲಿ ಸ್ಪೀಡ್ ಆಫ್ ಲೈಟ್ ಮ್ಯಾಕ್ಸಿಮಮ್ ಇರುತ್ತೆ. ಅದು ಗ್ಲಾಸ್ಗೆ ಎಂಟರ್ ಆದಾಗ ಅದು ಡೆನ್ಸರ್ ಮೀಡಿಯಮ್ ಆಗಿರೋದ್ರಿಂದ ಲೈಟ್ ರೇಡಿಯೇಷನ್ ಏನಾಗ್ತಾ ಇದೆ? ಟುವರ್ಡ್ಸ್ ದ ನಾರ್ಮಲ್ ಮೂವ್ ಆಗ್ತಾ ಇದೆ. ಅಂದರೆ ಅದು ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗ್ತಾ ಇದೆ. ಕಡಿಮೆ ಆದಾಗಲ್ಲ ಅದು ನಾರ್ಮಲ್ ಕಡೆಗೆ ಮೂವ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇನ್ನೊಂದ್ಸರಿ ನಾವು ಅದನ್ನ ನೋಡಿದ್ರೆ, ಗ್ಲಾಸ್ ಇದ್ದಿದ್ದು ಏರ್ಗೆ ಬರ್ತಾ ಇದೆ ಅಂತಂದರೆ ಏನಾಗ್ತಾ ಇದೆ? ಅವೇ ಫ್ರಮ್ ದ ನಾರ್ಮಲ್ ಮೂವ್ ಆಗ್ತಾ ಇದೆ ಅಂತ. ಸೊ ಇದನ್ನ ಸಪೋರ್ಟ್ ಮಾಡುವಂಥ ಸ್ಟೇಟ್ಮೆಂಟ್ ಯಾವುದಿದೆ ನೋಡಿ, ಇಟ್ ಈಸ್ ರಿಫ್ರಾಕ್ಟೆಡ್ ಅವೇ ಫ್ರಮ್ ದ ನಾರ್ಮಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಫೋರ್ತ್ ಕ್ವಶನ್ಗೆ ಹೋಗೋಣ. ಎ ರೇ ಆಫ್ ಲೈಟ್ ಪಾಸಸ್ ಫ್ರಮ್ ಎ ಮೀಡಿಯಂ ಎಕ್ಸ್ ಟು ಅನದರ್ ಮೀಡಿಯಂ ವೈ. ನೋ ರಿಫ್ರಾಕ್ಷನ್ ಆಫ್ ಲೈಟ್ ಅಕ್ಕರ್ಸ್ ಇಫ್ ದ ರೇ ಆಫ್ ಲೈಟ್ ಹಿಟ್ಸ್ ದ ಬೌಂಡ್ರಿ ಆಫ್ ಮೀಡಿಯಂ ವೈ ಅಟ್ ಅನ್ ಆಂಗಲ್ ಆಫ್ ಡ್ಯಾಶ್. ಓಕೆ, ಒಂದು ರೇ ಆಫ್ ಲೈಟು ಎಕ್ಸ್ ಅನ್ನೋ ಮೀಡಿಯಮಿಂದ ವೈ ಅನ್ನೋ ಮೀಡಿಯಮ್ಗೆ ಹೋಗ್ತಾ ಇದೆ, ಅಲ್ಲಿ ರಿಫ್ರಾಕ್ಷನ್ನೇ ಆಗ್ತಾ ಇಲ್ಲ. ಒಂದು ವೇಳೆ ರಿಫ್ರಾಕ್ಷನ್ ಆಗಿಲ್ಲ ಅಂತಂದರೆ ಅದು ಯಾವ ಆ್ಯಂಗಲಲ್ಲಿ ಇನ್ಸಿಡೆಂಟ್ ಆಗಬೇಕು ಅಂತ ಕೇಳಿದೆ. ಸೊ ನಾನು ಫಸ್ಟ್ ಕ್ವಶನಲ್ಲೇ ಹೇಳಿದ್ದೀನಿ, ಅದು ರಿಫ್ರಾಕ್ಷನ್ ಆಗ್ತಾ ಇಲ್ಲ ಅಂತಂದರೆ ಅದು ನಾರ್ಮಲ್ ಆ್ಯಂಗಲಲ್ಲಿ, ನಾರ್ಮಲ್ ಬೌಂಡ್ರಿ ಅಥವಾ ನಾರ್ಮಲ್ ಕಡೆಗೆ ಮೂವ್ ಆಗ್ತಾ ಇದೆ ಅಂತ, ನಾರ್ಮಲ್ ಮೂಲಕ ಮೂವ್ ಆಗ್ತಿದೆ ಅಂತ. ಸೊ ಇಲ್ಲೂ ಅಷ್ಟೇ 90 ಡಿಗ್ರಿ ಆ್ಯಂಗಲಲ್ಲಿ ಮೂವ್ ಆದರೆ ಯಾವುದೇ ರೀತಿ ರಿಫ್ರಾಕ್ಷನ್ ಆಗಲ್ಲ. ಅಂದರೆ ಸ್ಟ್ರೈಟಾಗಿ ಮೂವ್ ಆದರೆ ಅಥವಾ ಆಬ್ಲಿಕಾಗಿ ಎಂಟ್ರ್ ಆಗದೇ ಸ್ಟ್ರೈಟಾಗಿ ಎಂಟ್ರ್ ಆಯಿತು ಅಂತಂದರೆ ಅದು ನಾರ್ಮಲ್ ಥರನೇ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಅದು ರಿಫ್ರಾಕ್ಷನ್ ಆಗಲ್ಲ ಅಂತ. ಸೊ 90 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಓಕೆ, ಫಿಫ್ತ್ ಕ್ವಶನ್ಗೆ ಹೋಗೋಣ. ದ ಎಕ್ಸ್ಟೆಂಟ್ ಆಫ್ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್ ಇನ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಈಸ್ ಇಂಡಿಕೇಟೆಡ್ ಬೈ. ಓಕೆ, ನೋಡಿ ಇದು ಡೆಫಿನಿಷನ್. ಆ್ಯಕ್ಚುಲಿ ಇದು ಸಿಂಪಲ್ ಇದೆ ಕ್ವಶನ್. ನೀವೆಲ್ಲ ಡೆಫಿನಿಷನ್ಗಳನ್ನ ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ಡೆಫಿನಿಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 1 ಮಾರ್ಕ್ ಕ್ವಶನ್ಸ್ ಏನಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಸ್ಟಡಿ ಮೆಟೀರಿಯಲ್ಗಳಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ 1 ಮಾರ್ಕ್ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅದ್ರ ಮೇಲೂ ಕೂಡ ಏನು ಮಾಡ್ಬೋದು, ಆ ಡೆಫಿನಿಷನನ್ನು ಕ್ಲಿಯರಾಗಿ ಕೊಟ್ಬಿಟ್ಟು ಸೆಂಟೆನ್ಸ್ ಆ್ಯಸ್ ಇಟ್ ಈಸ್ ಅದು ಏನನ್ನ ಹೇಳುತ್ತೆ ಅಥವಾ ಯಾವುದರ ಡೆಫಿನಿಷನ್ ಅದನ್ನು ಥರ ಇರೋ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಡೆಫಿನಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಒಂದು ರೇ ಆಫ್ ಲೈಟು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಟ್ರಾನ್ಸ್ಫರ್ ಆದಾಗ ಅದು ಚೇಂಜ್ ಇನ್ ದ ಡೈರೆಕ್ಷನ್ ಆಗುತ್ತೆ. ಅಂದರೆ ಬೆಂಡ್ ಆಗ್ತದೆ. ಬೆಂಡ್ ಆದಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಎಷ್ಟು ಡೈರೆಕ್ಷನ್ ಚೇಂಜ್ ಆಗಿದೆ ಅಥವಾ ಡೈರೆಕ್ಷನ್ ಯಾವ ಇಂಟೆನ್ಸಿಟಿಯಲ್ಲಿ ಚೇಂಜ್ ಆಗಿದೆ ಅನ್ನೋದನ್ನು ಹೇಳೋದೇ ಏನಂತ ಕರಿತೀವಿ ನಾವು? ಅದನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಎಷ್ಟು ಚೇಂಜ್ ಇನ್ ಡೈರೆಕ್ಷನ್ ಆಗಿದೆ ಅಂತ, ದಟ್ ಈಸ್ ವಾಟ್ ವಿ ಕಾಲ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಬಿ ಈಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್ಗೆ ಹೋಗೋದಾದರೆ, ಸೊ ಇದೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲಿರುವಂಥ ಕ್ವಶನು. ದ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಆಫ್ 4 ಮೆಟೀರಿಯಲ್ಸ್ ಎ ಬಿ ಸಿ ಡಿ ಆರ್
1.33, 43 and 1.7 and 1.52 respectively. When the light ray passes from air into these materials, they refract the maximum in. ಇಲ್ಲಿ 4 ಮೆಟೀರಿಯಲ್ ಕೊಟ್ಟಿದ್ದಾರೆ, ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಕೊಟ್ಟಿದ್ದಾರೆ. ಮೆಟೀರಿಯಲ್ ಏದು ಎಷ್ಟಿದೆ, 1.33 ಇದೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಅಂಡ್ ಇದು 1.43 ಇದೆ. ಸಿ ಎಷ್ಟಿದೆ, 1.71 ಇದೆ, ಅಂಡ್ ಡಿ ಎಷ್ಟಿದೆ, 1.52 ಇದೆ. ಓಕೆ, ಈ 4 ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುವಂಥ ಮೆಟೀರಿಯಲ್ ಮೇಲೆ ಒಂದು ರೇ ಆಫ್ ಲೈಟ್ ಅಥವಾ ಲೈಟ್ ರೇ ಪಾಸ್ ಆದರೆ ಎಲ್ಲಿಂದ ಪಾಸ್ ಆಗ್ತದೆ, ಏರಿಂದ. ಓಕೆ, ಸೊ ಏರಿಂದ ಈ ಮೆಟೀರಿಯಲ್ಗೆ ಲೈಟ್ ರೇ ಪಾಸ್ ಆದರೆ ಯಾವ ಲೈಟ್ ರೇನಲ್ಲಿ ಮ್ಯಾಕ್ಸಿಮಮ್ ರಿಫ್ರಾಕ್ಷನ್ ಆಗುತ್ತೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಆಫ್ ಲೈಟ್ ಆಗುತ್ತೆ ಅಂತ. ಓಕೆ, ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ವಿ ಶುಡ್ ನೋ ದ ರಿಲೇಷನ್ಶಿಪ್ ಬಿಟ್ವೀನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಸ್ಪೀಡ್ ಆಫ್ ಲೈಟ್. ರಿಫ್ರಾಕ್ಟಿವ್ ಇಂಡೆಕ್ಸು ಮತ್ತು ಸ್ಪೀಡ್ ಆಫ್ ಲೈಟ್ ಗೊತ್ತಾದರೆ ನಮಗೆ ಇದಕ್ಕೆ ಆನ್ಸರ್ ಮಾಡಬೇಕು. ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ಗೂ ಸ್ಪೀಡ್ ಆಫ್ ಲೈಟ್ಗೂ ಒಂದು ರಿಲೇಷನ್ಶಿಪ್ ಇದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್ ಆಫ್ ಲೈಟ್. ಇಲ್ಲಿ ಅರ್ಥ ಏನಂದರೆ, ಒಂದು ಸ್ಪೀಡ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆದ ಹಾಗೆಲ್ಲ ಅದಕ್ಕೆ ಅಪೋಸಿಟ್ ಸ್ಪೀಡ್ ಆಫ್ ಲೈಟ್ ಆಗುತ್ತೆ. ಅಂದರೆ ಅರ್ಥ ಏನು, ಸ್ಪೀಡ್ ಆಫ್ ಲೈಟ್ ಡಿಕ್ರೀಸ್ ಆಗುತ್ತೆ. ಒಂದು ವೇಳೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೆಟೀರಿಯಲ್ ಡಿಕ್ರೀಸ್ ಆಯಿತು ಅಂದರೆ ಏನಾಗ್ತದೆ, ಸ್ಪೀಡ್ ಆಫ್ ಲೈಟ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗ್ತದೆ. ಸೊ ಇದು ಅಪೋಸಿಟ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಇಲ್ಲೇನು ಕೇಳಿದ್ದಾರೆ, ರಿಫ್ರಾಕ್ಷನ್ ಮ್ಯಾಕ್ಸಿಮಮ್ ಆಗಬೇಕು. ಓಕೆ, ಸೊ ರಿಫ್ರಾಕ್ಷನ್ ಮ್ಯಾಕ್ಸಿಮಮ್ ಆಗಬೇಕು ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸ್ ಆಗಬೇಕು ಅಂತ ಅರ್ಥ ಅಲ್ವಾ. ಸೊ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸ್ ಆದಾಗ ರಿಫ್ರಾಕ್ಷನ್ ಮ್ಯಾಕ್ಸಿಮಮ್ ಆಗುತ್ತೆ, ಅವೇ ಫ್ರಮ್ ದ ನಾರ್ಮಲ್ ಮೂವ್ ಆಗುತ್ತೆ ಅಂತ ನಾನು ಈಗ ಹಿಂದಿನ ಕ್ವಶನಲ್ಲಿ ಹೇಳಿದೆ. ಸೊ ಸ್ಪೀಡ್ ಆಫ್ ಲೈಟ್ ಮ್ಯಾಕ್ಸಿಮಮ್ ಆಗಬೇಕು ಅಂತಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಲೋಯೆಸ್ಟ್ ಇರಬೇಕು. ಅದರ ಅರ್ಥ ಏನು, ನಾವು ಲೋಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಇಲ್ಲಿ ಮೆಜರ್ ಮಾಡಬೇಕು. ಆ ಥರ ನೋಡಿದ್ರೆ ಈ 4 ಆಪ್ಷನ್ಸಲ್ಲಿ ಲೋಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರೋದು ಮೆಟೀರಿಯಲ್ ಎಗೆ, ದಟ್ ಈಸ್ 1.33. ಹಾಗಾಗಿ ಮೆಟೀರಿಯಲ್ ಎನಲ್ಲಿ ಏರಿಂದ ಎಂಟರ್ ಆದಂತಹ ಲೈಟು ಹೈಯೆಸ್ಟ್ ರಿಫ್ರಾಕ್ಷನ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 7th ಕ್ವಶನ್ಗೆ ಹೋಗೋಣ. ರಿಫ್ರಾಕ್ಟಿವ್ ಇಂಡಿಸಿಸ್ ಆಫ್ ವಾಟರ್, ಸಲ್ಫ್ಯೂರಿಕ್ ಆಸಿಡ್, ಗ್ಲಾಸ್ ಆ್ಯಂಡ್ ಕಾರ್ಬನ್ ಡೈಸಲ್ಫೈಡ್ ಆರ್ ಲೈಕ್ ದಿಸ್. ಸೊ ದ ಲೈಟ್ ಟ್ರಾವೆಲ್ಸ್ ಸ್ಲೋಯೆಸ್ಟ್ ಇನ್. ಓಕೆ, ನಾನು ಹಿಂದಿನ ಕ್ವಶನಲ್ಲಿ ಹೇಳಿದನಲ್ಲ, ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಇಲ್ಲೇನು ಕೇಳಿದರೆ, ಅಲ್ಲಿ ಫಾಸ್ಟೆಸ್ಟ್ ಕೇಳಿದ್ರು, ಇಲ್ಲಿ ಸ್ಲೋಯೆಸ್ಟ್ ಕೇಳಿದ್ದಾರೆ. ಓಕೆ, ಕೆಲವು ಸರಿ ನಾವೇನು ಮಾಡ್ತೀವಿ ನೋಡಿ, ಸಲ್ಫ್ಯೂರಿಕ್ ಆ್ಯಸಿಡ್, ಗ್ಲಾಸು, ವಾಟರು, ಕಾರ್ಬನ್ ಡೈಸಲ್ಫೈಡು. ಸೊ ನಾವು ರಿಫ್ರಾಕ್ಟಿವ್ ಇಂಡೆಕ್ಸು ಕಾರ್ಬನ್ ಡೈಸಲ್ಫೈಡ್ದು ಇಲ್ವಲ್ಲ, ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ದು ಇಲ್ವಲ್ಲ. ಸೊ ಹಾಗಾದರೆ ನಮಗೆ ಔಟ್ ಆಫ್ ಸಿಲೆಬಸ್ ಕ್ವಶನು ಅಂತ ಅಂದ್ಕೊಳ್ತೀವಿ. ಬಟ್ ಇಲ್ಲಿ ಕನ್ಸಂಟ್ರೇಟ್ ಮಾಡಬೇಕಾಗಿರೋದು ನೇಮ್ ಆಫ್ ದ ಮೆಟೀರಿಯಲ್ ಮೇಲಲ್ಲ, ಕೊಟ್ಟಿರುವಂತಹ ರಿಫ್ರಾಕ್ಟಿವ್ ಇಂಡೆಕ್ಸ್ನ ವ್ಯಾಲ್ಯೂಗಳ ಮೇಲೆ. ಓಕೆ, ಸಮ್ ಸ್ಟೂಡೆಂಟ್ಸ್ ಥಿಂಕ್ ಲೈಕ್ ದಿಸ್, ಇದು ಯಾವುದೋ ಔಟ್ ಆಫ್ ಸಿಲೆಬಸ್ಸು ಅಥವಾ ಇದು ಏನು ಈ ಥರ ಕ್ವಶನ್ ಕೇಳಿಬಿಟ್ಟಿದ್ದಾರೆ, ಕೇಳಬಾರ್ದಿತ್ತು ಅಂತ. ಓಕೆ, ನಾವು ಯಾವುದ್ರ ಮೇಲೆ ಕನ್ಸಂಟ್ರೇಟ್ ಮಾಡಬೇಕು, ಏನು ಕೇಳಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡೋಣ, ನಮಗೆ ಏನೇನು ಹೇಳಿದ್ದಾರೆ ಅವರು. ಸಲ್ಫ್ಯೂರಿಕ್ ಆ್ಯಸಿಡ್ದು ಎಷ್ಟಿದೆ, ಅವ್ರು ಕೊಟ್ಟಿರೋ ಡಾಟಾ ಪ್ರಕಾರ 1.43 ಇದೆ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಗ್ಲಾಸಿಂದು 1.53 ಇದೆ, ಆ್ಯಂಡ್ ವಾಟರಿಂದು 1.33 ಇದೆ. ಓಕೆ, ಸೊ ಆ್ಯಂಡ್ ಕಾರ್ಬನ್ ಡೈಸಲ್ಫೈಡ್ದು 1.63 ಇದೆ ಅಲ್ವಾ. ಸೊ ಈ ಥರ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. ಸ್ಲೋಯೆಸ್ಟ್ ಆಗಿ ಲೈಟ್ ಟ್ರಾವೆಲ್ ಆಗಬೇಕು ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರಬೇಕು, ನಾನು ಆಗಲೇ ಹೇಳಿದ್ದೀನಿ, ಇನ್ವರ್ಸ್ ರಿಲೇಷನ್ಶಿಪ್ ಅಂತ. ಸ್ಪೀಡ್ ಆಫ್ ಲೈಟ್ ಸ್ಲೋಯೆಸ್ಟ್ ಅಂದರೆ ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೈಯೆಸ್ಟ್ ಇರಬೇಕು. ಸೊ ಆ ಥರ ನೋಡೋದಾದರೆ ಈ 4 ಆಪ್ಷನ್ಸಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸು ಯಾವ್ದು ಜಾಸ್ತಿ ಇದೆ, 1.63 ಅಂದರೆ ಕಾರ್ಬನ್ ಡೈಸಲ್ಫೈಡ್ದು ಜಾಸ್ತಿ ಇದೆ. ಸೊ ಕಾರ್ಬನ್ ಡೈಸಲ್ಫೈಡ್ಗೆ ಏರಿಂದ ಒಂದು ಲೈಟ್ ರೇ ಕಾರ್ಬನ್ ಡೈಸಲ್ಫೈಡ್ಗೆ ಎಂಟರ್ ಆದರೆ ಸ್ಲೋಯೆಸ್ಟ್ ಆಗಿ ಟ್ರಾವೆಲ್ ಆಗುತ್ತೆ ಈ 4ರಲ್ಲಿ. ಓಕೆ, ಸೊ ಅಂಡರ್ಸ್ಟುಡ್. ನೌ ಲೆಟ್ಸ್ ಮೂವ್ ಆನ್ ಟು 8th ಕ್ವಶನ್. Absolute refractive index is the refractive index of a medium with respect to. ಓಕೆ, ಸೊ ಇದು ಕೂಡ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಇರುವಂಥ ಕ್ವಶನು. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇದು ಡೆಫಿನೇಷನ್ ಕೂಡ ಆಯ್ತು. ಇಲ್ಲಿ ಅಲ್ಲಿ ಏನು ಮಾಡಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡಬೇಕಿತ್ತು, ಆದರೆ ಆ ಬ್ಲ್ಯಾಂಕನ್ನು ನಿಮಗೆ 4 ಆಪ್ಷನಲ್ಲಿ ಒಂದಿಟ್ಟು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಇದರಲ್ಲಿ ಈ ಕ್ವಶನ್ ನೋಡಿದಾಗ ಏನು ಅನಿಸ್ತು ಅಂತಂದರೆ, ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೂಡ ನೋಡ್ಕೊಳ್ಳೋದು ಬೆಟರು ಅಂತ. ಇಟ್ ಡಸಂಟ್ ಟೇಕ್ ಮಚ್ ಟೈಮ್ ಅಲ್ವಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿಕೊಂಡು ನೀವು ಅದರಲ್ಲಿ ಏನು ಬ್ಲ್ಯಾಂಕ್ ಫಿಲ್ ಮಾಡ್ತೀರಿ, ಒಂದು 3 ಆಪ್ಷನ್ ನೀವೇ ಆ್ಯಡ್ ಮಾಡ್ಕೊಂಡು ಒಂದು ಕ್ವಶನ್ ಕೂಡ ಫ್ರೇಮ್ ಮಾಡ್ಕೋಬೋದು. ಓಕೆ, ಥಿಂಕ್ ಅಬೌಟ್ ಇಟ್. ಸೊ ಇಲ್ಲಿ ಏನಾಗಿದೆ, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು. ಯಾವುದೋ ಒಂದು ಮೀಡಿಯಮಿನ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಯಾವುದ್ರ ಜೊತೆಗೆ ನಾವು ರೇಷಿಯೋ ಕಂಪೇರ್ ಮಾಡ್ತೀವಿ ಅಂತಂದರೆ, ಓಕೆ, ಸೊ ಹಿಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವ್ಯಾಕ್ಯೂಮ್ ಅಂತ ಹೇಳ್ತೀವಿ. ಓಕೆ, ಸೊ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಂದರೆ
ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅದು ಫಾರ್ಮುಲಾ ಇದೆಯಲ್ಲ ಅದಕ್ಕೆ ಸಂಬಂಧಿಸಿದಂತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇನ್ನೊಂದು ಹೇಳ್ತೀನಿ ನಾನು, ವ್ಯಾಕ್ಯೂಮಿನ ಸ್ಪೀಡ್ ಆಫ್ ಫ್ಲೈಟ್ ಆಲ್ಮೋಸ್ಟ್ ಈಕ್ವಲ್ ಟು ಯಾವುದಕ್ಕೆ ಅಂತ ನಂಗೆ ಮೆಸೇಜ್ ಮಾಡಿ. ಇಲ್ಲೇ ಆಪ್ಷನ್ ಇದೆ ಇದರಲ್ಲೇ, ವ್ಯಾಕ್ಯೂಮಲ್ಲಿರುವಂಥ ಲೈಟಿನ ಸ್ಪೀಡು ಈ ಉಳಿದಂತೆ 3 ಆಪ್ಷನ್ಸಲ್ಲಿ ಯಾವುದೋ ಒಂದಕ್ಕೆ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಹಾಗಾಗಿ ವ್ಯಾಕ್ಯೂಮ್ ಇಸ್ ನಥಿಂಗ್ ಬಟ್ ಏರ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ ನಾವು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ತಗೋಬೇಕಾದ್ರೆ. ಒಂದು ವೇಳೆ ಇನ್ನೊಂದು ಮೀಡಿಯಮ್ ಜೊತೆಗೆ, ಅಂದರೆ ಗಿವನ್ ಮೀಡಿಯಮ್ ಜೊತೆಗೆ ಇನ್ನೊಂದು ಮೀಡಿಯಮ್ ಯಾವುದೋ ಈ 3ರಲ್ಲಿ ಒಂದಿದ್ದರೆ ಅದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಯಾವುದು ಅನ್ನೋದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಅದ್ರ ಮೇಲೂ ಕ್ವಶನ್ ಫ್ರೇಮ್ ಮಾಡೋ ಚಾನ್ಸಸ್ ಇದೆ. 9th ಕ್ವಶನ್ಗೆ ಹೋಗೋಣ. ಸ್ಪೀಡ್ ಆಫ್ ಲೈಟ್ ಈಸ್ ಮ್ಯಾಕ್ಸಿಮಮ್ ಇನ್. ಓಕೆ, ಸೊ ಸ್ಪೀಡ್ ಆಫ್ ಲೈಟ್ ಹೈಯೆಸ್ಟ್ ಎದರಲ್ಲಿರುತ್ತೆ ಅಂತ, ಏರಲ್ಲಿ, ವಾಟ್ರಲ್ಲಿ, ಗ್ಲಾಸಲ್ಲಿ ಅಥವಾ ವ್ಯಾಕ್ಯೂಮಲ್ಲಿ. ಸೊ ಸ್ಪೀಡ್ ಆಫ್ ಲೈಟ್ ಈಸ್ ಅಬ್ಸಲ್ಯೂಟ್ಲಿ, ಈಗಿನ ಹೇಳಿದ್ದೀನಿ ನಾನು, ಈಸ್ ಮ್ಯಾಕ್ಸಿಮಮ್ ಇನ್ ವ್ಯಾಕ್ಯೂಮ್. ಓಕೆ, ಸೊ ಇದಕ್ಕಿಂತ ಸ್ವಲ್ಪ ಕಡಿಮೆ, ಅಂದರೆ ನೆಗ್ಲಿಸಬಲ್ ಅಮೌಂಟಲ್ಲಿ ಕಡಿಮೆ ಸ್ಪೀಡ್ ಇರ್ತದೆ. ಈ ಹಿಂದಿನ ಕ್ವಶನಲ್ಲಿ ಅದೇ ಕ್ವಶನ್ ಹೇಳಿದ್ದೀನಿ. ಹಾಗಾಗಿ 2 ಕ್ವಶನ್ನಲ್ಲಿ ರಿಲೇಟೆಡ್ ಆಪ್ಷನನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಮೆಸೇಜ್ ಮಾಡಿ. ಓಕೆ, 10th ಹೋಗೋಣ. ಎ ಲೆನ್ಸ್ ದಟ್ ಈಸ್ ಥಿನ್ ಇನ್ ದ ಮಿಡಲ್ ಆ್ಯಂಡ್ ಥಿಕ್ ಅಟ್ ದ ಎಡ್ಜಸ್. ಇಸ್ ವೆರಿ ಸಿಂಪಲ್ ಕ್ವಶನ್. ಒಂದು ಲೆನ್ಸ್ ಇದೆ, ಆ ಲೆನ್ಸ್ ಏನಾಗಿದೆ, ಥಿನ್ನರ್ ಅಟ್ ದ ಮಿಡಲಲ್ಲಿ ಥಿನ್ ಇದೆ, ಆ್ಯಂಡ್ ಇಲ್ಲೇನಾಗಿದೆ, ಥಿಕ್ ಆಗಿದೆ. ಸೊ ದಿಸ್ ಲೆನ್ಸ್, ಯಾವ ಲೆನ್ಸ್ ಇದು? ದಟ್ ಈಸ್ ನಥಿಂಗ್ ಬಟ್ ಕಾನ್ಕೇವ್ ಲೆನ್ಸ್ ಅಲ್ವಾ. ಇದೇ ಕ್ವಶನನ್ನು ಮತ್ತೊಂದು ಕ್ವಶನ್ ಫ್ರೇಮ್ ಮಾಡ್ಬೋದಲ್ಲ ಇಲ್ಲಿ. ಎ ಲೆನ್ಸ್ ದಟ್ ಈಸ್ ಥಿನ್ ಬದಲಾಗಿ ಥಿಕ್ ಕೊಡ್ಬೋದು. ಥಿಕ್ಕರ್ ಇನ್ ದ ಮಿಡಲ್ ಆ್ಯಂಡ್ ಥಿನ್ನರ್ ಅಟ್ ದ ಎಡ್ಜಸ್ ಅಂತ ಕೇಳಿದ್ರೆ ಇದಕ್ಕೆ ಅಪೋಸಿಟ್ ಯಾವುದು, ಯಾವ ಲೆನ್ಸ್ ಅಂತ ಹೇಳ್ತೀವಿ? ದಟ್ ಈಸ್ ನಥಿಂಗ್ ಬಟ್ ಕಾನ್ವೆಕ್ಸ್ ಲೆನ್ಸ್ ಆಗುತ್ತೆ ಅವಾಗ. ಓಕೆ, ವಾಟ್ ಇಸ್ ದಟ್? ಕಾನ್ವೆಕ್ಸ್ ಲೆನ್ಸ್ ಇಸ್ ದ ಲೆನ್ಸ್ which is thicker at the middle. Okay, whenever we move at the edges ಈ ಥರ ಇರ್ತದಲ್ವಾ, ಸೊ ಥಿನ್ನರ್ ಅಟ್ ದ ಎಡ್ಜಸ್, ಅದೇನಾಗ್ತದೆ, ಕಾನ್ವೆಕ್ಸ್ ಲೆನ್ಸ್. ಈ ಥರದ ಕ್ವಶನ್ಸು ಕೇಳೋ ಚಾನ್ಸಸ್ ಇದೆ. ಇದು ತುಂಬ ಸಿಂಪಲ್ಲು, ಈ ಥರದ್ದು ಕೇಳ್ತಾರಾ ಅಂತ ನೀವು ಅನ್ಕೋಬೇಡಿ. ಓಕೆ, ಸೊ ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಪೇಪರ್ ಯಾವಾಗಲೂ ಕೂಡ ಎಲ್ಲ ಥರದ ಡಿಫಿಕಲ್ಟಿ ಲೆವೆಲನ್ನು ಹೊಂದಿರ್ತದೆ. ಹಾಗಾಗಿ ಈ ಥರದ ಡೈರೆಕ್ಟ್ ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇದೆ. ಡೋಂಟ್ ನೆಗ್ಲೆಕ್ಟ್ ಎನಿ ಕಾನ್ಸೆಪ್ಟ್. 11th ಕ್ವಶನ್ಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ ಕೆನಾಟ್ ಬಿ ಯೂಸ್ ಟು ಮೇಕ್ ಎ ಲೆನ್ಸ್? ಲೆನ್ಸನ್ನು ಮಾಡೋದಕ್ಕೆ ಯಾವ ಮೆಟೀರಿಯಲ್ಗಳನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳಲ್ಲ ಅಂತ. ಸೊ ಲೆನ್ಸ್ ಅಂದರೆ ಏನು? ಲೆನ್ಸ್ ಈಸ್ ಎ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸ್, ಎ ಟ್ರಾನ್ಸ್ಪರೆಂಟ್ ಪೀಸ್ ಆಫ್ ಗ್ಲಾಸ್, ಅಥವಾ ಎ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸ್ ಅಂತಲೇ ಹೇಳ್ತೀವಿ ಅಲ್ವಾ. ಹಾಗಾದರೆ ಟ್ರಾನ್ಸ್ಪರೆಂಟ್ ಇದೆ ಅಂದರೆ ಅದನ್ನು ಮಾಡುವಂಥ ಮೆಟೀರಿಯಲ್ ಕೂಡ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ. ಯಾವ ಮೆಟೀರಿಯಲನ್ನು ಯೂಸ್ ಮಾಡ್ಕೋಬೋದು? ಫಾರ್ ಎಕ್ಸಾಂಪಲ್ ನೋಡಿ, ವಾಟರ್ಗೆ ತನ್ನದೇ ಆಗಿರ್ತಕ್ಕಂಥ ಟ್ರಾನ್ಸ್ಪರೆನ್ಸಿ ಇದೆ, ಹಾಗಾಗಿ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಗ್ಲಾಸ್ಗೆ ಟ್ರಾನ್ಸ್ಪರೆಂಟ್ ಇದೆ, ಅಬ್ವಿಯಸ್ಲಿ ಅದನ್ನು ಯೂಸ್ ಮಾಡ್ಕೊತೀವಿ. ಪ್ಲಾಸ್ಟಿಕ್ಕಲ್ಲಿ ಕೆಲವು ಪ್ಲಾಸ್ಟಿಕ್ಗಳು, ಎಲ್ಲ ಪ್ಲಾಸ್ಟಿಕ್ಕು ಟ್ರಾನ್ಸ್ಪರೆಂಟ್ ಅಲ್ಲ, ಕೆಲವು ಪ್ಲಾಸ್ಟಿಕ್ ಲೈಕ್ ಫೈಬರು ಅಥವಾ ಬೇರೆ ಪ್ಲಾಸ್ಟಿಕ್ಕು ಟ್ರಾನ್ಸ್ಪರೆಂಟ್ ಇದೆ. ಸೊ ಸಮ್ ಅಮೌಂಟ್ ಆಫ್ ಟ್ರಾನ್ಸ್ಪರೆನ್ಸಿ ಆದರೂ ಇರುತ್ತೆ, ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದ್ರೂ. ಹಾಗಾಗಿ ಇದನ್ನು ಕೂಡ ನಾವು ಲೆನ್ಸ್ಗೆ ಯೂಸ್ ಮಾಡ್ಕೋಬೋದು. ಆದರೆ ಕ್ಲೇ ಇದೆಲ್ಲ, ಈ ಕ್ಲೇ ಒಂದು ಒಪೇಕ್ ಸಬ್ಸ್ಟೆನ್ಸ್, ಇಟ್ ಈಸ್ ನಾಟ್ ಅಟ್ ಆಲ್ ಟ್ರಾನ್ಸ್ಪರೆಂಟ್. ಹಾಗಾಗಿ ಕ್ಲೇಯನ್ನು ನಾವು ಲೆನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಆಪ್ಷನ್ ಡಿ, ಕ್ಲೇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12th ಕ್ವಶನ್ಗೆ ಹೋಗೋಣ. ಅಪರ್ಚರ್ ಈಸ್ ದ ಡಯಾಮೀಟರ್ ಆಫ್. ಓಕೆ, ಇದು ಲೆನ್ಸ್ಗೆ ಸಂಬಂಧಿಸಿದಂತೆ ಈ ಪ್ರಿನ್ಸಿಪಲ್ ಫೋಕಸ್ಸು, ಪ್ರಿನ್ಸಿಪಲ್ ಆಕ್ಸಿಸ್ಸು ಇದೆಲ್ಲ ಇದೆಲ್ಲ, ಅದರಲ್ಲಿ ಅಪರ್ಚರ್ ಅನ್ನೋದು ಒಂದು ಲೆನ್ಸಿನ ಪಾರ್ಟ್. ಈ ಅಪರ್ಚರ್ ಅನ್ನೋದು ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಒಂದು ಲೆನ್ಸನ್ನು ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಈ ಲೆನ್ಸಿನ ರಿಫ್ರಾಕ್ಷನ್ ಎಲ್ಲಿ ಆಗುತ್ತೆ. ಓಕೆ, ಸೊ ಈ ಥರ ಲೈನ್ಸಲ್ಲಿ ತೋರಿಸಿ ಇಲ್ಲಿ ರಿಫ್ರಾಕ್ಷನ್ ಆಗ್ತಾ ಇಲ್ಲ ಅಂತ. ಓಕೆ, ಸೊ ರಿಫ್ರಾಕ್ಷನ್ ಆಗುವಂತಹ ಒಂದು ಸರ್ಫೇಸಿನ ಓಕೆ ಪಾರ್ಟನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅಪರ್ಚರ್ ಅಂತ ಕರಿತೀವಿ. ಎಲ್ಲಿ ರಿಫ್ರಾಕ್ಷನ್ ಆಗ್ತಾ ಇದೆ ಆ ರಿಫ್ರಾಕ್ಷನ್ ಆಗುವಂತಹ ಒಂದು ಪಾರ್ಟ್ ಆಫ್ ಲೆನ್ಸನ್ನು ನಾವೇನಂತ ಕರಿತೀವಿ? ಅಪರ್ಚರ್ ಅಂತ ಕರಿತೀವಿ. ಓಕೆ, ದ ಪಾರ್ಟ್ ಆಫ್ ದ ಲೆನ್ಸ್ ಇಲ್ಲಿದೆ ನೋಡಿ, ಆಪ್ಷನ್ ಬಿ, ಓನ್ಲಿ ದಟ್ ಪಾರ್ಟ್ ಆಫ್ ದ ಲೆನ್ಸ್ ಥ್ರೂ ವಿಚ್ ದ ರಿಫ್ರಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್ ಅಂತ. ಅದನ್ನು ನಾವೇನು ಹೇಳ್ತೀವಿ? ಅಪರ್ಚರ್ ಅಂತ ಕರಿತೀವಿ. ಓಕೆ, ಸೊ 13th ಕ್ವಶನ್ಗೆ ಹೋಗೋಣ. ನೋಡಿ, ಇಲ್ಲಿ ಅಪರ್ಚರ್ ಅಂತ ಒಂದೇ ಅಲ್ಲ,
ಇಲ್ಲೇನು ಕೇಳ್ಬೋದು, ಫೋಕಲ್ ಲೆಂತ್ ಕೇಳ್ಬೋದು ಅಲ್ವಾ. ಫೋಕಲ್ ಲೆಂತ್ ಬಗ್ಗೆ ಕ್ವಶನ್ ಫೋಕಲ್ ಲೆಂತ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಫೋಕಲ್ ಲೆಂತ್ ಈಸ್ ಅಂತಾನು ಕೇಳ್ಬೋದು, ಅಥವಾ ಪ್ರಿನ್ಸಿಪಲ್ ಆಕ್ಸಿಸ್ ಕೇಳ್ಬೋದು, ಪ್ರಿನ್ಸಿಪಲ್ ಫೋಕಸ್ ಕೇಳ್ಬೋದು, ರೇಡಿಯಸ್ ಆಫ್ ಕರ್ವೇಚರ್ ಕೇಳ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಆಸ್ಕ್ಡ್ ಅಲ್ವಾ. ಸೊ ಇಲ್ಲಿ ಒಂದು ನಾನು ನಿಮಗೆ ಫ್ರೇಮ್ ಮಾಡಿದ್ದೀನಿ, ಇನ್ನೊಂದು 2 ಕ್ವಶನ್ಸ್ ಬರುತ್ತೆ ಅಷ್ಟೇ ಇದ್ರ ಮೇಲೆ. ಇನ್ನು ಉಳಿದಂತೆ ಎಲ್ಲ ಟರ್ಮಿನಾಲಜಿಗಳನ್ನ ಪರ್ಫೆಕ್ಟ್ ಆಗಿ ಡೆಫಿನೆಟ್ಲಿ ನೀವು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ 13th ಕ್ವಶನ್. When object moves closer to convex lens, the image formed by it shifts. Okay. So ಒಂದು ಕಾನ್ವೆಕ್ಸ್ ಲೆನ್ಸಿಗೆ an object move closer to the convex lens, okay, the image formed by it shift ಅಂತ ಹೇಳಿದೆ. ಅಂದರೆ ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ. ಓಕೆ, ಸೊ ಈ ಕಾನ್ವೆಕ್ಸ್ ಲೆನ್ಸಿನ ಹತ್ತಿರಕ್ಕೆ ಆಬ್ಜೆಕ್ಟನ್ನು ಮೂವ್ ಮಾಡಿದ ಹಾಗೆಲ್ಲ ಇಮೇಜ್ ಏನಾಗುತ್ತೆ, ಶಿಫ್ಟ್ ಯಾವ ಕಡೆಗೆ ಆಗುತ್ತೆ, ಐದರ್ ಟುವರ್ಡ್ಸ್ ದ ಲೆನ್ಸ್ ಆಗುತ್ತಾ ಅಥವಾ ಅವೇ ಫ್ರಮ್ ದ ಲೆನ್ಸ್ ಆಗುತ್ತಾ ಅಂತ ಹೇಳ್ತಾರೆ. ಓಕೆ, ಸೊ ಒಂದು ನೆನಪಿರಲಿ, ಇದು ಹೇಗೆ ಅಂದರೆ ನಾವು ಒಂದು ವಸ್ತುವಿನ ಹತ್ತಿರಕ್ಕೆ ಹೋದಾಗೆಲ್ಲ ಏನಾಗುತ್ತೆ ಹೇಳಿ, ಹತ್ತಿರಕ್ಕೆ ಹೋದಾಗೆಲ್ಲ ಅದು ದೊಡ್ಡದು ಅನಿಸುತ್ತೆ. ಆ ವಸ್ತುವಿನಿಂದ ನಾವು ದೂರ ಹೋಗ್ತಿದ್ದೀವಿ ಅಂತಂದರೆ ಅದು ನಮಗೆ ಚಿಕ್ಕದಾಗ್ತಾ ಹೋಗುತ್ತೆ. ನಮ್ಗೆ ಯಾಕೆ ಚಿಕ್ಕದು ಕಾಣಿಸುತ್ತೆ ಅಂದರೆ ನಮ್ಮ ಕಣ್ಣಲ್ಲಿ ಒಂದು ಲೆನ್ಸ್ ಇದೆ, ಕಾನ್ವೆಕ್ಸ್ ಲೆನ್ಸ್. ಓಕೆ, ನಾವು ದೂರ ಹೋಗ್ತಾ ಹೋದಾಗೆಲ್ಲ ಇಮೇಜ್ ಫಾರ್ಮೇಷನ್ ಚಿಕ್ಕದಾಗ್ತಾ ಹೋಗುತ್ತೆ. ಅದರ ಅರ್ಥ ಏನು, ಲೆನ್ಸಿಂದ ಅದು ದೂರ ಹೋಗ್ತಿದೆ ಅಂತ ಅರ್ಥ. ಓಕೆ, ಅಂದರೆ ಒಂದು ವಸ್ತುವನ್ನ ನೀವು ಹತ್ರ ತಗೊಂಬಂದ್ರಿ ಅಂತಂದ್ರೆ ಏನಾಗ್ತದೆ ನೋಡಿ, ವೆನ್ ಆಬ್ಜೆಕ್ಟ್ ಮೂವ್ ಕ್ಲೋಸರ್ ಟು ದ ಲೆನ್ಸ್, ಸೊ ಇಟ್ ಮೂವ್ಸ್ ಅವೇ ಫ್ರಮ್ ದ ಲೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅವೇ ಫ್ರಮ್ ದ ಲೆನ್ಸ್ ಇಸ್ ದ ರೈಟ್ ಆನ್ಸರ್. 14th ಕ್ವಶನ್ಗೆ ಹೋಗೋಣ. ಇಫ್ ಎನ್ ಇನ್ಸಿಡೆಂಟ್ ರೇ ಪಾಸಸ್ ಥ್ರೂ ದ ಫೋಕಸ್, ಓಕೆ, the reflected ray will, what happens to the reflected ray ಅಂತ. ಅಂದರೆ ಇನ್ಸಿಡೆಂಟ್ ರೇ ಪಾಸಸ್ ಥ್ರೂ ದ ಫೋಕಸ್, ಅಂದರೆ ಫೋಕಸ್ನ ಮೂಲಕ ಏನಾದರೂ ಇನ್ಸಿಡೆಂಟ್ ರೇ ಪಾಸ್ ಆದರೆ ಏನಾಗುತ್ತೆ, ಇಟ್ ಆಲ್ವೇಸ್ ಟ್ರಾವೆಲ್ ಇಟ್ ಈಸ್ ರಿಫ್ಲೆಕ್ಟೆಡ್ ರೇ ವಿಲ್ ಆಲ್ವೇಸ್ ಮೂವ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಮೂವ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಯಾವುದು ಫೋಕಸ್ನ ಮೂಲಕ ಮೂವ್ ಆದರೆ ರಿಫ್ಲೆಕ್ಟೆಡ್ ರೇ ಏನಾಗುತ್ತೆ, ಪ್ರಿನ್ಸಿಪಲ್ ಫೋಕಸ್ನ ಮೂಲಕ ಮೂವ್ ಆಗುತ್ತೆ ಅಂತ. ದಟ್ ಈಸ್ ಅಬೌಟ್ 14th ಕ್ವಶನ್. ಇನ್ನು 15th ಕ್ವಶನ್ಗೆ ಹೋಗೋಣ. ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಎಫ್ ಅಂಡ್ 2f ಆಫ್ ಎ ಕಾನ್ವೆಕ್ಸ್ ಲೆನ್ಸ್, ದ ಇಮೇಜ್ ಫಾರ್ಮ್ಡ್ ಈಸ್. ನೋಡಿ, 2 ಮಾಡೆಲ್ ಪೇಪರಲ್ಲೂ ಕೂಡ ಈ ರೀತಿ ಕ್ವಶನ್ ಇದೆ. ಜೊತೆಗೆ ನನ್ನ ಗೆಸ್ಟ್ ಏನಂದರೆ ಕಂಪಲ್ಸರಿ ಈ ಥರದ ಒಂದು ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅನ್ನೋದು. ಹಾಗಾಗಿ ಒಂದು ಟೇಬಲ್ ಇದೆ, ಆ ಟೇಬಲನ್ನು ನೀವು ಕಂಪ್ಲೀಟಾಗಿ ಓದ್ಕೊಂಬಿಡಿ, ಆಗ ನಿಮಗೆ ಈಸಿ ಆಗ್ತದೆ. ಓಕೆ, ಸೊ ನೋಡಿ ಇಲ್ಲಿ, ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ ಬಿಟ್ವೀನ್ ಎಫ್ ಅಂಡ್ 2f, ಎಫ್ ಮತ್ತು 2fನ ನಡುವೆ ಇಟ್ಟಾಗ ಒಂದು ಆಬ್ಜೆಕ್ಟನ್ನು ಕಾನ್ವೆಕ್ಸ್ ಲೆನ್ಸಲ್ಲಿ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ. ಓಕೆ, ಅದಕ್ಕೊಂದು ರೇ ಡಯಾಗ್ರಾಮ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ ನಾನು, ಹಾಗಾಗಿ ವಿಡಿಯೋ ಲೆಂತ್ ಆಗಲ್ಲ. ಸೊ ಎಫ್ ಅಂಡ್ 2f ನಡುವೆ ಇಟ್ಟಾಗ ಏನಾಗ್ತದೆ ನೋಡಿ. ಸೊ ಇಲ್ಲಿ ನಾವು ಎಫ್ ಮತ್ತು 2fನ ನಡುವೆ ಒಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದಾಗ ಏನಾಗ್ತಾ ಇದೆ, ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ ನೋಡಿ, ಇಲ್ಲಿ 2f2 ಇದೆ. ಸೊ 2f2ನ ಆದಮೇಲೆ ಇಲ್ಲಿ ಫಾರ್ಮೇಷನ್ ಆಗಿದೆ. ಸೊ ದಟ್ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್, ಎಫ್ ಅಂಡ್ 2fನ ನಡುವೆ ಇಟ್ಟಾಗ ಒಂದು ಆಬ್ಜೆಕ್ಟನ್ನು ಇಮೇಜ್ ಫಾರ್ಮೇಷನ್ ಬಿಯಾಂಡ್ 2f2 ಆಗುತ್ತೆ. ಓಕೆ, ಅಥವಾ ಇದನ್ನ 2f ಅಂತಲೂ ಕನ್ಸಿಡರ್ ಮಾಡ್ಕೋಬೋದು. ಇದು f2f ಆ್ಯಂಡ್ ಇದು ಕೂಡ f2f ಅಂತ ಮಾಡ್ಕೊಂಡ್ರೆ ಬಿಯಾಂಡ್ 2f ಆಗುತ್ತೆ. ಸೊ ಇದನ್ನು ಸಪೋರ್ಟ್ ಮಾಡುವಂಥ ಸ್ಟೇಟ್ಮೆಂಟ್ ಯಾವುದಿದೆ ನೋಡಿ ಇಲ್ಲಿ, ಬಿಯಾಂಡ್ 2f ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ಥರ 16th ಕ್ವಶನ್ಗೆ ಹೋಗೋಣ. ಇದೊಂದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್. ಓಕೆ, ಸೊ ಏನು ಹೇಳುತ್ತೆ ನೋಡಿ, ಎ ಕಾನ್ವೆಕ್ಸ್ ಲೆನ್ಸ್ ಹ್ಯಾಸ್ ಎ ಫೋಕಲ್ ಲೆಂತ್ ಆಫ್ 10 ಸೆಂಟಿಮೀಟರ್. ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ, ಅದರ ಫೋಕಲ್ ಲೆಂತ್ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. ಫೋಕಲ್ ಲೆಂತ್ 10 ಸೆಂಟಿಮೀಟರ್. ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಪೊಸಿಷನ್ ಶುಡ್ ಅನ್ ಆಬ್ಜೆಕ್ಟ್ ಬಿ ಪ್ಲೇಸ್ಡ್ ಸೊ ದಟ್ ದಿಸ್ ಕಾನ್ವೆಕ್ಸ್ ಲೆನ್ಸ್ ಮೇ ಆ್ಯಕ್ಟ್ ಆಸ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಓಕೆ, ಸೊ ಒಂದು ಲೆನ್ಸು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆಗಬೇಕು ಅಂತಂದರೆ ಅವ್ರೇನು ಕೊಟ್ಟಿದ್ದಾರೆ ಡಾಟಾ, ಫೋಕಲ್ ಲೆಂತ್ ಎಫ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಕೊಟ್ಟಿದೆ. ಓಕೆ, ಸೊ ಎಫ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ನ ಕೊಟ್ಟಿದೆ. ಈ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆಗಿ ಅದು ಆ್ಯಕ್ಟ್ ಆಗಬೇಕು ಅಂತಂದರೆ ಆಬ್ಜೆಕ್ಟನ್ನು ಎಲ್ಲಿಡಬೇಕು ಅಂತ, ವೇರ್ ಶುಡ್ ಅನ್ ಆಬ್ಜೆಕ್ಟ್ ಬಿ ಪ್ಲೇಸ್ಡ್ ಅಂತ ಕೇಳಿದ್ದಾರೆ. ಅಂದರೆ ದೇ ಆರ್ ಆಸ್ಕಿಂಗ್ ಫಾರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ. ಸೊ ಇದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಒಂದು ಲೆನ್ಸ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆಗಬೇಕು ಅಂತಂದರೆ ಅದರರ್ಥ ಇಮೇಜ್ ಫಾರ್ಮೇಷನ್ನು ಆ್ಯಕ್ಚುಲಿ ವರ್ಚುವಲ್ ಆಗಿರುತ್ತೆ, ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಇರುತ್ತೆ, ಜೊತೆಗೆ ಮ್ಯಾಗ್ನಿಫೈಡ್ ಇಮೇಜು ನಮಗೆ ಸಿಗುತ್ತೆ ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ.
ಓಕೆ, ಸೊ ಹಾಗಾದರೆ ಒಂದು ರೇ ಡಯಾಗ್ರಾಮ್ ಇದೆ, ಅದನ್ನು ನೋಡ್ತಾ ನಾವು ಅದನ್ನು ತಿಳ್ಕೊಳ್ಳೋಣ. ನೋಡಿ ಇಲ್ಲೇನಿದೆ ನೋಡಿ, ದಿಸ್ ಇಸ್ ದ ರೇ ಡಯಾಗ್ರಾಮ್ ಆ್ಯಕ್ಚುಲಿ ಮೆಂಟ್ ಫಾರ್, ಇಲ್ಲಿ ನಿಮಗೆಲ್ಲೂ ಮೆನ್ಷನ್ ಮಾಡಿಲ್ಲ ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸಿಗೆ ಸಂಬಂಧಿಸಿದಂತ, ಬಟ್ ನೀವು ಅದನ್ನು ನೋಟ್ ಮಾಡ್ಕೊಂಬಿಡಿ. ಈ ಒಂದು ರೇ ಡಯಾಗ್ರಾಮು ಮ್ಯಾಗ್ನಿಫೈಯಿಂಗ್ ಲೆನ್ಸಿಗೂ ಕೂಡ ಬರ್ತದೆ. ಆ್ಯಕ್ಚುಲಿ ಇದು ಮ್ಯಾಗ್ನಿಫೈಯಿಂಗ್ ಲೆನ್ಸಿಗೆ ಸಂಬಂಧಿಸಿದಂಥ ರೇ ಡಯಾಗ್ರಾಮ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಕೋಬೋದು. ಓಕೆ, ಏನಾಗ್ತಿದೆ ನೋಡಿ ಇಲ್ಲಿ, ಈ ಎಫ್ ಮತ್ತು ಓ ನಡುವೆ, ಆಪ್ಟಿಕಲ್ ಸೆಂಟರು ಮತ್ತು ಫೋಕಸ್ನ ನಡುವೆ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದಾರೆ. ಅದು ಆಬ್ಜೆಕ್ಟ್ ಏನಾಗುತ್ತೆ, ಲೈಟ್ ರೇಸ್ ಅದ್ರ ಮೇಲೆ ರಿಫ್ರಾಕ್ಟ್ ಆಗಿ ಒಂದು ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟು, ಜೊತೆಗೆ ಎರೆಕ್ಟ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಓಕೆ, ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮೇಷನ್ ಆಗಿದೆ ಅಂತ. ಸೊ ಫೋಕಲ್ ಲೆಂತ್ ಎಷ್ಟು ಹೇಳಿದಾರೆ ಅವರು, 10 ಸೆಂಟಿಮೀಟರ್ ಹೇಳಿದಾರಲ್ವಾ. ಸೊ ಎಷ್ಟು, 10 ಸೆಂಟಿಮೀಟರ್. ಇದೇ ಲೆನ್ಸನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಲೆನ್ಸಲ್ಲಿ ಫೋಕಲ್ ಲೆಂತ್ ಎಷ್ಟಿದೆ ನೋಡಿ, ಇಲ್ಲಿ ನಾವು ಎಷ್ಟು ಅಂತ ಬರ್ಕೊಳ್ಳೋಣ, 10 ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ. ಈ 10 ಸೆಂಟಿಮೀಟರ್ ಇದೆ ಅಂತಂದರೆ ನಾವು ಆಬ್ಜೆಕ್ಟನ್ನು ಇಡಬೇಕು, ಈ 10 ಮಧ್ಯದಲ್ಲಿ ಇಡಬೇಕಲ್ವಾ. ಆಪ್ಟಿಕಲ್ ಸೆಂಟರ್ ಇಲ್ಲೆಲ್ಲಿದೆ, ಓ ಮತ್ತು ಎಫ್ನ ಮಧ್ಯದಲ್ಲಿದೆ. ಈ ಓ ಇಂದ ಎಫ್ಗೆ ಇರುವಂಥ ಡಿಸ್ಟೆನ್ಸು 10 ಸೆಂಟಿಮೀಟರ್ ಆದಾಗ ಈ 10 ಸೆಂಟಿಮೀಟರ್ ಒಳಗಡೆನೆ ಆಬ್ಜೆಕ್ಟ್ ಇಟ್ಟರೆ ಮಾತ್ರ ನಮಗೆ ಅದು ಮ್ಯಾಗ್ನಿಫೈಡ್ ಇಮೇಜನ್ನು ಕೊಡುತ್ತೆ ಅಂತ. ಸೊ ದಟ್ ಈ 10 ಒಳಗಡೆ ಅಂದರೆ 0 to 10 ಮಧ್ಯದಲ್ಲಿ ಇರುವಂಥ ವ್ಯಾಲ್ಯೂನ ನಾವಿಲ್ಲಿ ಹುಡುಕಬೇಕು. ಓಕೆ, ಸೊ 0 to 10 ಮಧ್ಯದಲ್ಲಿ ಯಾವ ವ್ಯಾಲ್ಯೂ ಇದೆ, 15, 20, 25 ಅವೆಲ್ಲವೂ ಅಬೌಟ್ 10 ಇದೆ. ಓನ್ಲಿ 7 ಸೆಂಟಿಮೀಟರ್ ಹಿಯರ್ ಇಸ್ ದ ರೈಟ್ ಆನ್ಸರ್, ಬಿಕಾಸ್ ಫೋಕಲ್ ಲೆಂತ್ಗಿಂತ ಕಡಿಮೆ ಡಿಸ್ಟೆನ್ಸಲ್ಲಿ ಅದನ್ನು ಬಿಡಬೇಕಾಗ್ತದೆ, ಆವಾಗ ಅದು ಮ್ಯಾಗ್ನಿಫೈಡ್ ಇಮೇಜ್ ಸಿಗುತ್ತೆ ಅಂತ. ಸೊ ಇಲ್ಲಿ ರೇ ಡಯಾಗ್ರಾಮನ್ನು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, 17th ಕ್ವಶನ್ಗೆ ಹೋಗೋಣ. An illuminated object is placed at a distance of 20 centimeter from a converging lens of focal length 15 centimeter. The image obtained on the screen is, okay, ಯಾವ ರೀತಿ ಇದೆ ಅಂತ, ಅಪ್ರೈಟ್ ಮ್ಯಾಗ್ನಿಫೈಡ್, ಇನ್ವರ್ಟೆಡ್ ಆ್ಯಂಡ್ ಡಿಮಿನಿಷ್ಡ್, ಅಪ್ರೈಟ್ ಆ್ಯಂಡ್ ಡಿಮಿನಿಷ್ಡ್ ಅಂತ. ಸೊ ಇದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್. ಓಕೆ, ಸೊ ಇದನ್ನು ನಾವು ಒಂದು ರೇ ಡಯಾಗ್ರಾಮ್ ಮೂಲಕ ತಿಳ್ಕೊಳ್ಳೋಣ. ಓಕೆ, ಸೊ ಅವ್ರೇನು ಕೇಳಿದ್ದಾರೆ ನೋಡಿ, ಡಾಟಾ ಫಸ್ಟ್ ಬರ್ಕೊಂಬಿಡೋಣ. ಗಿವನ್ an illuminated object is placed at a distance of 20 ಸೆಂಟಿಮೀಟರ್ ಅಂತ. ವಾಟ್ ಇಸ್ ದಿಸ್, ದಿಸ್ ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಓಕೆ, ಆಬ್ಜೆಕ್ಟ್ ಎಲ್ಲಿಟ್ಟಿದ್ದಾರೆ, 20 ಸೆಂಟಿಮೀಟರ್ ದೂರದಲ್ಲಿದ್ದಾರೆ. ಅದೆಂಥ ಲೆನ್ಸ್, ಅದು ಕನ್ವರ್ಜಿಂಗ್ ಲೆನ್ಸ್ ಅಂದರೆ ಕಾನ್ವೆಕ್ಸ್ ಲೆನ್ಸ್ ತೊಗೊಂಡಿದ್ದಾರೆ. ಅದರದ್ದು ಫೋಕಲ್ ಲೆಂತ್ 15 ಸೆಂಟಿಮೀಟರ್ ಇದೆ. ಸೊ ಫೋಕಲ್ ಲೆಂತ್, ವಾಟ್ ಇಸ್ ದ ಫೋಕಲ್ ಲೆಂತ್, ದ ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಓ ಆ್ಯಂಡ್ ಎಫ್ ಅಂದರೆ ಪ್ರಿನ್ಸಿಪಲ್ ಫೋಕಸ್. ಸೊ ಇವೆರಡರ ನಡುವೆ ಇರತಕ್ಕಂಥ ಡಿಸ್ಟೆನ್ಸನ್ನೇ ಫೋಕಲ್ ಲೆಂತ್ ಅಂತ ಕರಿತೀವಿ. ಅದೆಷ್ಟಿದೆ, 15 ಸೆಂಟಿಮೀಟರ್ ಇದೆ. ಓಕೆ, ಸೊ ನಾನೀಗ ಇದನ್ನು 15 ಸೆಂಟಿಮೀಟರ್ ಅಂತ ಬರ್ಕೊಂತೀನಿ. ಓಕೆ, ಸೊ ಇಲ್ಲೂ ಕೂಡ ಸೇಮ್ ಡಿಸ್ಟೆನ್ಸು, ಇಲ್ಲಿಂದ ಮತ್ತು ಇಲ್ಲಿಗೂ ಕೂಡ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಆದರೆ ಆಬ್ಜೆಕ್ಟನ್ನು ಎಲ್ಲಿಟ್ಟಿದ್ದಾರೆ ನೋಡಿ, ಅವ್ರು ಹೇಳೋ ಪ್ರಕಾರ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಅಂದರೆ ಪ್ರಿನ್ಸಿಪಲ್ ಫೋಕಸ್ನ ಆಚೆಗೆ ಇಟ್ಟಿರ್ತಾರೆ. ಓಕೆ, ಸೊ ಇಲ್ಲಿವರೆಗೂ 15 ಇದೆ ಅಲ್ವಾ. ಸೊ ಹಿಯರ್ ದ ಡಿಸ್ಟೆನ್ಸ್ ಈಸ್ 15 ಸೆಂಟಿಮೀಟರ್. ಸೊ 20 ಸೆಂಟಿಮೀಟರ್ ಅಂದರೆ ಸಮ್ವೇರ್ ಅರೌಂಡ್ ಇಲ್ಲಿ ಬರ್ತದೆ, ಒಂದು ಆಬ್ಜೆಕ್ಟಲ್ಲಿ ಇಟ್ಟಿದ್ದಾರೆ 20 ಸೆಂಟಿಮೀಟರ್. F1 ಆದಮೇಲೆ ಇರುತ್ತದೆ. ಓಕೆ, F1 ಆದಮೇಲೆ 2F1 ಬಿಲೋ, ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಎಷ್ಟಾಗುತ್ತೆ, 15 ಇರ್ತದೆ. ಸೊ ಟೋಟಲ್ ಇಲ್ಲಿಂದ ಇಲ್ಲಿಗೆ ಅಂದರೆ ಆಪ್ಟಿಕಲ್ ಸೆಂಟ್ರಿಂದ 2F1ಗೆ 30 ಸೆಂಟಿಮೀಟರ್ ಇದೆ ಟೋಟಲ್. ಆದರೆ ಇಲ್ಲಿ 20 ಸೆಂಟಿಮೀಟರ್ಗೆ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ದಟ್ ಮೀನ್ಸ್ ದಟ್ ಅದೆಲ್ಲಿ ಬರ್ತದೆ, F1 ಮತ್ತು 2F1 ನಡುವೆ ಬರ್ತದೆ. F1 ಮತ್ತು 2F1 ನಡುವೆ ಇಟ್ಟರೆ, ಓಕೆ, ಸೊ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಈಗ ಆಲ್ರೆಡಿ ಹಿಂದಿನ ಕ್ವಶನಲ್ಲಿ ಹೇಳಿದ್ದೀನಿ, ಎಫ್ ಮತ್ತು 2Fನ ಮಧ್ಯದಲ್ಲಿಟ್ಟರೆ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಸಮ್ವೇರ್ ಅರೌಂಡ್ ಹಿಯರ್ ದ ಆಬ್ಜೆಕ್ಟ್ ವಿಲ್ ಬಿ ಯಾವ ರೀತಿ, ಲೆಟ್ ಅಸ್ ಟ್ರೈ ಟು ಡ್ರಾ ದ ರೇ ಡಯಾಗ್ರಾಮ್ ದರ್ ಇಟ್ ಕಮ್ಸ್ ಆರ್ ನಾಟ್, ನೋಡೋಣ. ಓಕೆ, ಸೊ ಒಂದು ಲೈಟ್ ರೇ ಪ್ರಿನ್ಸಿಪಲ್ ಫೋಕಸ್ನ ಮೂಲಕ ಹೋಗ್ತದೆ, ಸರಿ, ಆಪ್ಟಿಕ್ ಸೆಂಟರ್ ಮೂಲಕ ಆಬ್ಲಿಕ್ ಅಂದರೆ ಸ್ಟ್ರೈಟಾಗಿ ಟ್ರಾವೆಲ್ ಆಗುತ್ತೆ. ಇನ್ನೊಂದು ರಿಫ್ರ್ಯಾಕ್ಟ್ ಆಗುತ್ತೆ. ಸೊ ಎಲ್ಲಿಂದ ಮೂವ್ ಆಗುತ್ತೆ, ಅದು ಎಫ್ಇಂದ ಮೂವ್ ಆಗ್ತದಲ್ವಾ. ಮೇ ಬಿ ನಾಟ್ ಪರ್ಫೆಕ್ಟ್, ಯಾಕಂದರೆ ಇದು ಕೈಯಿಂದ ಡ್ರಾ ಮಾಡ್ತಾ ಇಲ್ಲ. ಓಕೆ, ಸೊ ಬೇಡ ಬಿಡಿ. ಸೊ ಥಿಂಕ್ ಲೈಕ್ ದಟ್, ಅಂದರೆ ಎಲ್ಲಿ ಮೂವ್ ಆಗ್ತದೆ, ಅದು ಆ್ಯಕ್ಚುಲಿ 2F2 ಬಿಯಾಂಡ್ 2F2 ಫಾರ್ಮೇಷನ್ ಆಗ್ತದೆ. ಸೊ ಬಿಯಾಂಡ್ 2F2 ಫಾರ್ಮೇಷನ್ ಆಗಿದೆ ಅಂತಂದರೆ ನಮಗೆ ಇಲ್ಲಿ ಕೇಳಿರೋದೇನು, ನೇಚರ್ ಆಫ್ ದ ಇಮೇಜ್ ಕೇಳಿದ್ದಾರೆ ಕ್ವಶನಲ್ಲಿ, ಅಪ್ರೈಟ್ ಟು ಮ್ಯಾಗ್ನಿಫೈಡ್ ಈ ಥರ. ಓಕೆ, ಸೊ ವೆನ್ ಎವರ್ ಎ ಲೈಟ್ ಟ್ರಾವೆಲ್ಸ್ ಫ್ರಮ್ ಏನು ಕಾನ್ವೆಕ್ಸ್ ಲೆನ್ಸಿಂದ ಟ್ರಾವೆಲ್ ಆಗಿ ಬಂದರೆ ಅದೇನಾಗ್ತದೆ, ಬಿಯಾಂಡ್ 2F2 ಆಗಿದೆ ಅಂತಂದರೆ ನೋಡಿ, ಆಬ್ಜೆಕ್ಟಿಂದ ಅಪೋಸಿಟ್ ಸೈಡಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಅಂತಂದರೆ ಅದು ಯಾವಾಗಲೂ ಏನಾಗಿರ್ತದೆ, ಇನ್ವರ್ಟೆಡ್ ಆಗಿರುತ್ತೆ. ಓಕೆ, ಸೊ ಇನ್ವರ್ಟೆಡ್ ಇಮೇಜ್. ಜೊತೆಗೆ ಇನ್ನೇನು ಕೇಳಿದ್ದಾರೆ, ಮ್ಯಾಗ್ನಿಫೈಡ್ ಆಗಿದೆಯಿಲ್ಲ ಅಂತ. ಸೊ ಇಲ್ಲಿ ಮ್ಯಾಗ್ನಿಫೈಡ್ ಆಗಿರುತ್ತೆ, ಇಸ್ ಮ್ಯಾಗ್ನಿಫೈಡ್ ಇಮೇಜ್ ಅಂತ ಹೇಳ್ತೀವಿ.
ಅಂದರೆ ಆಬ್ಜೆಕ್ಟ್ಗಿಂತಲೂ ದೊಡ್ಡದು ಕಾಣಿಸ್ತಾ ಇರ್ತದೆ ಮ್ಯಾಗ್ನಿಫೈಡ್ ಇಮೇಜ್ ಅಂತ. ಇದಕ್ಕೆ ಸಂಬಂಧಿಸಿದಂತೆ ಎಫ್ ಮತ್ತು 2F ನಡುವೆ ಆಬ್ಜೆಕ್ಟ್ ಇಟ್ಟಾಗ ಒಂದು ರೇ ಡಯಾಗ್ರಾಮ್ ಬರ್ತದೆ. ಆ ರೇ ಡಯಾಗ್ರಾಮ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಹಿಯರ್ ದ ಆನ್ಸರ್ ವಿಲ್ ಬಿ ಬಿ, ಏನು ಇನ್ವರ್ಟೆಡ್ ಆ್ಯಂಡ್ ಮ್ಯಾಗ್ನಿಫೈಡ್. ಓಕೆ, ಸೊ ನಾವು ಲೆಟ್ ಅಸ್ ಗೋ ಫಾರ್ ದ 18th question. In order to obtain a real image twice the size of the object with a convex lens of focal length 15 centimeter, the object distance should be. Okay, ನೋಡಿ ಏನಾಗಿದೆ ಅಂತ ಕೇಳಿದರೆ, in order to obtain a real image, right? In order to obtain a real image twice the size of the object, twice the size of the object. ಅಂದರೆ ಒಂದು ಇಮೇಜ್ ನಾವು ಒಬ್ಟೈನ್ ಮಾಡ್ಕೋಬೇಕು, ಅದು ಏನಾಗಿರಬೇಕು ಅಂದರೆ ಆಬ್ಜೆಕ್ಟ್ಗಿಂತಲೂ ಡಬಲ್ ಸೈಜ್ ಇರಬೇಕು, ಟ್ವೈಸ್ ದ ಸೈಜ್ ಇರಬೇಕು. ಓಕೆ, ಸೊ ಅಲ್ಲಿ ಲೆನ್ಸ್ ವ್ಯಾಲ್ಯೂ, ಫೋಕಲ್ ಲೆಂತ್ ವ್ಯಾಲ್ಯೂ ಕೊಟ್ಟಿದ್ರೆ 15 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂತ ಕೇಳಿದ್ರು. ಓಕೆ, ಸೊ ಇಲ್ಲಿ ನಾವು ಅದನ್ನು ಒಂದು ಟೇಬಲ್ ಮೂಲಕ ಅಬ್ಸರ್ವ್ ಮಾಡಿದ್ರೆ ನೋಡೋದಾದರೆ, ಸೊ ಇಲ್ಲಿ ನೋಡಿ ಏನು ಹೇಳಿದ್ರು ಅವರು, ಟ್ವೈಸ್ ದ ಸೈಜ್ ಅಂತ ಕೇಳಿದಾರಲ್ವಾ. ಸೊ ಟ್ವೈಸ್ ದ ಸೈಜ್ ಅಂತಂದರೆ ಇದನ್ನು ನೀವು ಅನಾಲಿಸಿಸ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಇಲ್ಲಿ ರಿಲೇಟಿವ್ ಸೈಜ್ ಆಫ್ ದ ಇಮೇಜ್ ನೋಡಿ, ಸೈಜಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಇನ್ಫಿನಿಟಿಲಿಟ್ಟಾಗ ಹೈಲಿ ಡಿಮಿನಿಷ್ಡ್ ಇರುತ್ತೆ. ಓಕೆ, ಅಂದರೆ ತುಂಬ ಪಾಯಿಂಟ್, ಲೈಕ್ ನೀವು ಮ್ಯಾಗ್ನಿಫೈಯಿಂಗ್ ಲೆನ್ಸಿಂದ ಪೇಪರ್ ಬರ್ನ್ ಮಾಡುವಂಥ ಒಂದು ಎಕ್ಸ್ಪೆರಿಮೆಂಟ್ ಇದೆಲ್ಲ ಆ ರೀತಿ. ಓಕೆ, ಬಿಯಾಂಡ್ 2F1 ಇಟ್ಟಾಗ ಡಿಮಿನಿಷ್ಡ್ ಇರ್ತದೆ. ಡಿಮಿನಿಷ್ಡ್ ಅಂದರೆ ಆಬ್ಜೆಕ್ಟ್ಗಿಂತಲೂ ಚಿಕ್ಕದಿರುತ್ತೆ. ಇನ್ನು 2F1 ಇಟ್ಟಾಗ ಸೇಮ್ ಸೈಜ್ ಇರುತ್ತೆ. ಬಿಟ್ವೀನ್ F1 ಆ್ಯಂಡ್ 2F1 ಇಟ್ಟಾಗ ಎನ್ಲಾರ್ಜ್ಡ್ ಅಂತಿದೆಲ್ಲ, ಈ ಎನ್ಲಾರ್ಜ್ ಇದೆಲ್ಲ ದಿಸ್ ಈಸ್ ಟ್ವೈಸ್ ದ ಸೈಜ್ ಅಂತ ನೆನ್ಪಿಟ್ಕೊಳ್ಳಿ. ಟ್ವೈಸ್ ದ ಸೈಜ್ ಅಂದರೆ ಇಲ್ಲಿ ಏನು ಆಬ್ಜೆಕ್ಟ್ ಇರುತ್ತೆ, ಆ ಆಬ್ಜೆಕ್ಟಿನ ಡಬಲ್ ಸೈಜು ಈ ಎನ್ಲಾರ್ಜ್ಡ್ ಅಂತ ಏನು ವರ್ಡ್ ಇದೆಲ್ಲ ಇದಕ್ಕೆ ಸಂಬಂಧಿಸಿದೆ. ಅಂದರೆ ಒಂದು ವಸ್ತುವನ್ನು ನಾವು ಒಂದು ಆಬ್ಜೆಕ್ಟನ್ನೆಲ್ಲಿಟ್ಟರೆ F1 ಮತ್ತು 2F1 ನಡುವೆ ಬರುವಂಥ ಇಮೇಜ್ ಏನಾಗಿರುತ್ತೆ, ಎನ್ಲಾರ್ಜ್ ಆಗಿರುತ್ತೆ. ಎಷ್ಟು ಎನ್ಲಾರ್ಜ್ ಅಂದರೆ ಟ್ವೈಸ್ ಆಫ್ ದ ಆಬ್ಜೆಕ್ಟ್ ಇರ್ತದೆ ಅಂತ. ಇನ್ನು F1 ಇಟ್ಟಾಗ ಇನ್ಫಿನಿಟಿಲಿ ಆಗ್ತದೆ. ಸೊ ಇನ್ಫಿನಿಟ್ಲಿ ಲಾರ್ಜ್, ಅದು ಟ್ವೈಸ್ ಅಲ್ಲ, ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡದಿರ್ತದೆ, ಇನ್ಫಿನಿಟ್ಲಿ ಲಾರ್ಜ್ ಅಂತ ಹೇಳ್ತೀವಿ. ಇನ್ನು ಇದು ಕೂಡ ಅದಕ್ಕಿಂತ ದೊಡ್ಡದು, ಎನ್ಲಾರ್ಜ್ ಇರ್ತದೆ. ಬಟ್ ಟ್ವೈಸ್ ದ ಸೈಜ್ ಅಂದರೆ ಬಿಟ್ವೀನ್ F1 ಆ್ಯಂಡ್ 2F1 ಅಂತ. ಓಕೆ, ಸೊ ಇದಕ್ಕೊಂದು ರೇ ಡಯಾಗ್ರಾಮ್ ಮೂಲಕ ನಾವು ಇದನ್ನು ಈಗ ತಿಳ್ಕೊಳ್ಳೋಣ. F1 ಮತ್ತು 2F1 ನಡುವೆ ಅಂತ ಗೊತ್ತಾಯಿತು. ಸೊ ಹಾಗಾದರೆ ಈ ಪ್ರಾಬ್ಲಮ್ಗೆ ಸಂಬಂಧಿಸಿದಂತೆ ನಾವು ಕಂಡುಹಿಡ್ಕೊಳ್ಳೋದು ಹೇಗೆ? ಇನ್ ಆರ್ಡರ್ ಟು ಒಬ್ಟೈನ್ ರಿಯಲ್ ಇಮೇಜ್, ಇದನ್ನು ನಾನು ಟೇಬಲ್ ಯಾಕೆ ಹೇಳಿದೆ ನಿಮಗೆ ಅಂತಂದರೆ, ಇದು ನೆನಪಿರ್ಬೇಕು ನಿಮಗೆ. ಇದು ನೆನಪಿದ್ರೆ ಆನ್ಸರ್ ಮಾಡೋದು ಈಸಿ ಆಗ್ತದೆ. ಸೊ ಎನ್ಲಾರ್ಜ್ ಅಂದರೆ ಟ್ವೈಸ್ ದ ಸೈಜ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಜೊತೆಗೆ ಇಲ್ಲಿ ನೋಡಿ ರಿಯಲ್ ಮತ್ತು ಇನ್ವರ್ಟೆಡ್ ಅಂತಿದೆ. ಓಕೆ, ಅವ್ರು ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಏನಂತ, ರಿಯಲ್ ಇಮೇಜ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಇನ್ವರ್ಟೆಡ್, ಆಬ್ವಿಯಸ್ಲಿ ಇನ್ವರ್ಟೆಡ್ ಇರ್ತದೆ ಅದು. ಈಗೇನು ಕೊಟ್ಟಿದ್ದಾರೆ, 15 ಸೆಂಟಿಮೀಟರ್ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಸೊ ಫೋಕಲ್ ಲೆಂತ್ 15 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಸೊ ಹಿಯರ್ ಇಟ್ ವಿಲ್ ಬಿ ಲೈಕ್ ದಿಸ್, 15 ಸೆಂಟಿಮೀಟರ್. ಓಕೆ, ಮತ್ತು ಇಲ್ಲಿಂದ ಇಲ್ಲಿಗೂ ಕೂಡ 15 ಸೆಂಟಿಮೀಟರ್ ಇರ್ತದಲ್ವಾ. ಟೋಟಲ್ ಆಪ್ಟಿಕಲ್ ಸೆಂಟರಿಂದ 2F2ಗೆ ಇರತಕ್ಕಂಥ ಡಿಸ್ಟೆನ್ಸು 30 ಸೆಂಟಿಮೀಟರ್. ದ ಸೇಮ್ ವಿಲ್ ಬಿ ಲೈಕ್ ದಿಸ್, ಇಲ್ಲೂ ಕೂಡ ಅಷ್ಟೇ. ಓಕೆ, ಸೊ ಏನು ಹೇಳಿದ್ದಾರೆ ನೋಡಿ ಅವರು, ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 15 ಸೆಂಟಿಮೀಟರ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಟೇಬಲಿಂದ ನಮಗೆ ಗೊತ್ತಾಗ್ತದೆ ಏನು ಅಂತಂದರೆ, F1 ಮತ್ತು 2F1 ನಡುವೆ ಇಡಬೇಕು ಅಂತ. F1 2F1 ನಡುವೆ ಇಡಬೇಕು ಅಂತಂದರೆ ಅದ್ರದ್ದು ವ್ಯಾಲ್ಯೂ ಏನಾಗಿರಬೇಕು, ಡಿಸ್ಟೆನ್ಸು ಆಬ್ಜೆಕ್ಟನ್ನು ಇಲ್ಲಿಡಬೇಕು ಅಂತಂದರೆ, ಸೊ ಇಟ್ ಈಸ್ ಸಮ್ವೇರ್ ಅರೌಂಡ್, ಇಲ್ಲಿಂದ ಇಲ್ಲಿಗೆ 15 ಸೆಂಟಿಮೀಟರ್ ಇದೆ ಫೋಕಲ್ ಲೆಂತ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದು ಕೂಡ 15 ಸೆಂಟಿಮೀಟರ್ ಆಗುತ್ತೆ. ಸೊ ಟೋಟಲ್ ಎಷ್ಟು, 30 ಸೆಂಟಿಮೀಟರ್ ಅಂತ ಹೇಳಿದ್ದೀನಿ. ಓಕೆ, ಸೊ ಈ ಆಪ್ಷನ್ಸನ್ನು ನೋಡಿ, ಮೋರ್ ದ್ಯಾನ್ 5 ಸೆಂಟಿಮೀಟರ್ ಬಟ್ ಲೆಸ್ ದ್ಯಾನ್ 10 ಸೆಂಟಿಮೀಟರ್ ಅಂತಿದೆ. ಓಕೆ, ಸೊ ಮೋರ್ ದ್ಯಾನ್ 5 ಲೆಸ್ ದ್ಯಾನ್ 10 ಅಂತಂದರೆ ಎಲ್ಲಿರುತ್ತದು ಆಬ್ಜೆಕ್ಟು. ಓಕೆ, ಸೊ ಇನ್ನೂ F1 ಮತ್ತು O ನಡುವೆ ಇರ್ತದೆ. ಸೊ ಆಪ್ಷನ್ ಎ ಅಲ್ಲ. ಓಕೆ, ಇನ್ನು ಮೋರ್ ದ್ಯಾನ್ 10 ಲೆಸ್ ದ್ಯಾನ್ 15 ಇದೆ. ಮೋರ್ ದ್ಯಾನ್ 10 ಲೆಸ್ ದ್ಯಾನ್ 15 ಅಂತಂದರೆ ಮೋರ್ ದ್ಯಾನ್ 10, ಸೊ ಇಲ್ಲಿವರೆಗೂ 15 ಇದೆ. ಲೆಸ್ ದ್ಯಾನ್ 15 ಅಂದರೆ ಇದು ಕೂಡ ಇಲ್ಲೇ ಇರ್ತದೆ, ಇದು ಕೂಡ ಆಪ್ಷನ್ ಅಲ್ಲ. ಮೋರ್ ದ್ಯಾನ್ 15 ಲೆಸ್ ದ್ಯಾನ್ 30 ಇದೆ. ಓಕೆ, ಮೋರ್ ದ್ಯಾನ್ 15 ಅಂದರೆ F1ಗಿಂತ ಆಚೆ, ಲೆಸ್ ದ್ಯಾನ್ 30 ಅಂದರೆ 2F1 ಇಂದ ಈಚೆ.
ಓಕೆ, ಅಂದರೆ ಇನ್ ಬಿಟ್ವೀನ್ F1 and 2F1 ಅಂತ ಆಯ್ತು. ನಮ್ಗೆ ಅದೇ ಬೇಕಾಗಿದೆ ಅಲ್ವಾ. ಸೊ ಎನ್ಲಾರ್ಜ್ ಅಥವಾ ಟ್ವೈಸ್ ಸೈಜ್ ಬೇಕು ಅಂತಂದ್ರೆ ಎಲ್ಲಿರಬೇಕು, ಅದು ಬಿಟ್ವೀನ್ F1 and 2F1 ಇರಬೇಕು. ಸೊ ಅದನ್ನು ಸಪೋರ್ಟ್ ಮಾಡುವಂಥ ಸ್ಟೇಟ್ಮೆಂಟು ಆಪ್ಷನ್ ಸಿ ಇದೆ, ಮೋರ್ ದ್ಯಾನ್ 15 ಲೆಸ್ ದ್ಯಾನ್ 30 ಸೆಂಟಿಮೀಟರ್ ಅಂತ. ಓಕೆ, ಸೊ ಇದನ್ನು ನೀವು ಕೋರಿಲೇಟ್ ಮಾಡ್ಕೋಬೇಕು. ಇದನ್ನು ನೀವು ಮಿಸ್ ಮಾಡಬಾರ್ದು ನೋಡಿ. ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ ಪ್ರಿಪೇರ್ ಆಗಬೇಕು ಅಂದರೆ ದಿಸ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಲ್ಮೋಸ್ಟ್ ನೀವು 2 ಕ್ವಶನನ್ನು ಕಂಪಲ್ಸರಿ ಬರುವಂಥ 2 ಕ್ವಶನನ್ನು ಈ ಟೇಬಲ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಕ್ಯಾಲ್ಕುಲೇಷನ್ ಏನೂ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ನಾವು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ 19th ಕ್ವಶನ್ಗೆ ಹೋಗೋಣ ನಾವೀಗ. ಎ ವರ್ಚುವಲ್ ಎರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಟು ಬಿ ಒಬ್ಟೇನ್ಡ್ ವಿತ್ ಎ ಕಾನ್ವೆಕ್ಸ್ ಲೆನ್ಸ್. ಫಾರ್ ದಿಸ್ ಪರ್ಪಸ್ ದ ಆಬ್ಜೆಕ್ಟ್ ಶುಡ್ ಬಿ ಪ್ಲೇಸ್ಡ್ ವೇರ್. ಓಕೆ, ನೋಡಿ ಏನು ಕೇಳಿದರೆ ನೇಚರ್ ಆಫ್ ದಿ ಇಮೇಜ್ ಕೊಟ್ಬಿಟ್ಟಿದ್ದಾರೆ ಅವರು. ನೇಚರ್ ಆಫ್ ದಿ ಇಮೇಜ್ ಯಾವುದಿದೆ ಇಲ್ಲಿ, ವರ್ಚುವಲ್ ಅಂತ ಹೇಳಿದ್ದಾರೆ. ಎರೆಕ್ಟ್ ಇರಬೇಕು, ಮ್ಯಾಗ್ನಿಫೈಡ್ ಇಮೇಜ್ ಇರಬೇಕು. ಓಕೆ, ಒಂದು ವರ್ಚುವಲ್ಲು ಎರೆಕ್ಟು ಮ್ಯಾಗ್ನಿಫೈಡ್ ಇಮೇಜನ್ನು ನಾವು ಪಡ್ಕೋಬೇಕು ಅಂತಂದರೆ ಆಬ್ಜೆಕ್ಟ್ ಎಲ್ಲಿಡಬೇಕು ಅಂತ. ಓಕೆ, ಸೊ ನಿಮಗೆ ಈಗಾಗಲೇ ಹೇಳಿದ್ದೀನಿ ನಾನು, ಮ್ಯಾಗ್ನಿಫೈಯಿಂಗ್ ಲೆನ್ಸಿನ ಸಂಬಂಧಿಸಿದಂತೆ ಕ್ವಶನ್ ಇದು. ವರ್ಚುವಲ್ ಅಂದ್ರೆ ಏನು, ದ ಇಮೇಜ್ ಫಾರ್ಮ್ಡ್ ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್. ನೆನಪಿರಲಿ ನಿಮಗೆ, ಇದಕ್ಕೂ ಡೆಫಿನಿಷನ್ ಕೂಡ ಕೇಳ್ಬೋದು. ಓಕೆ, ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟನ್ನು ಯಾವ ಸೈಡಲ್ಲಿ ಇಟ್ಟಿದ್ದೀರೋ ಅದೇ ಸೈಡಲ್ಲಿ ಇಮೇಜ್ ಫಾರ್ಮೇಷನ್ ಆದರೆ ಅದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಎರೆಕ್ಟ್ ಅಂತ ಯಾವಾಗ ಕರಿತೀವಿ, ಈ ಪ್ರಿನ್ಸಿಪಲ್ ಆಕ್ಸಿಸ್ನ ಮೆಜರ್ ಮಾಡಿದ್ರೆ ಪಾಸಿಟಿವ್ ರೇಟಿಂಗಲ್ಲಿ, ಅಂದರೆ ಪಾಸಿಟಿವ್ ವ್ಯಾಲ್ಯೂವಲ್ಲಿ ಅದನ್ನ ಮೆಜರ್ ಮಾಡಬೇಕು. ಅಂದರೆ ಪ್ರಿನ್ಸಿಪಲ್ ಆಕ್ಸಿಸಿಂದ ಮೇಲಕ್ಕೆ ಮೆಜರ್ ಮಾಡ್ಕೊತ ಹೋಗಬೇಕು. ಸೊ ಈ ಥರದೊಂದು ಇಮೇಜ್ ಫಾರ್ಮೇಷನ್ ಆಗಿದ್ದರೆ ಅದನ್ನು ನಾವೇನಂತೀವಿ, ಎರೆಕ್ಟ್ ಅಂತ ಕರಿತೀವಿ. ಒಂದು ವೇಳೆ ಪ್ರಿನ್ಸಿಪಲ್ ಆಕ್ಸಿಸ್ನಿಂದ ಕೆಳಗಡೆ ಇಮೇಜ್ ಫಾರ್ಮೇಷನ್ ಆಗಿದ್ದರೆ, ಅಂದರೆ ಈ ಥರ ನಾವು ಮೆಜರ್ ಮಾಡ್ಕೊತ ಹೋದರೆ ಅದನ್ನು ಇನ್ವರ್ಟೆಡ್ ಅಂತ ಕರಿತೀವಿ. ಓಕೆ, ವರ್ಚುವಲ್ ಇಮೇಜ್ ಆಯಿತು, ಎರೆಕ್ಟ್ ಇಮೇಜ್ ಆಯಿತು, ಜೊತೆಗೆ ಈ ಮ್ಯಾಗ್ನಿಫೈಡ್ ಇಮೇಜ್ ಬರಬೇಕು, ಅಂದರೆ ಆಬ್ಜೆಕ್ಟ್ಗಿಂತ ದೊಡ್ಡದಿರಬೇಕು. ಸೊ ಹಾಗಿಡಬೇಕು ಅಂತಂದರೆ, ಸೊ ನಾನು ಈ ಹಿಂದೆ ಹೇಳಿದ್ದೀನಿ, ಇಲ್ಲಿದೆ ನೋಡಿ, ಎಲ್ಲಿದೆ ಇದು ವರ್ಚುವಲ್ ಇಮೇಜ್, ಹೌದಲ್ವಾ. ಸೊ ಎಂಥ ಇಮೇಜ್ ಫಾರ್ಮೇಷನ್ ಆಗಿದೆ, ಸೇಮ್ ಸೈಡ್ ಆಫ್ ದ ಇಮೇಜ್, ಸೊ ದಟ್ ಇಟ್ ಈಸ್ ವರ್ಚುವಲ್. ಆ್ಯಂಡ್ ಇಮೇಜ್ಗಿಂತಲೂ ಆಬ್ಜೆಕ್ಟ್ಗಿಂತಲೂ ದೊಡ್ಡದಿದೆ, ಸೊ ದಟ್ ಎನ್ಲಾರ್ಜ್ಡ್. ಓಕೆ, ಎಲ್ಲಿಟ್ಟಿದ್ದಾರೆ ನೋಡಿ, ಎಫ್ ಮತ್ತು ಆಪ್ಟಿಕಲ್ ಸೆಂಟರ್ ಮಧ್ಯದಲ್ಲಿ ಇಟ್ಟಿದೆ. ಸೊ ಇದನ್ನು ನಾವು ಆನ್ಸರ್ ಮಾಡಬೇಕಲ್ಲ. ಓಕೆ, ಸೊ ಆನ್ಸರ್ ವಿಲ್ ಬಿ ಬಿಟ್ವೀನ್ ಎಫ್ ಅಂಡ್ ಆಪ್ಟಿಕಲ್ ಸೆಂಟರ್. ಎಫ್ ಅಂಡ್ ಆಪ್ಟಿಕಲ್ ಸೆಂಟರ್ ಮಧ್ಯೆ ಇಡಬೇಕಾಗ್ತದೆ. ಅವಾಗ ನಮ್ಗೇನು ಸಿಗುತ್ತೆ, ವರ್ಚುವಲ್ ಎರೆಕ್ಟ್ ಅಂಡ್ ಮ್ಯಾಗ್ನಿಫೈಡ್ ಇಮೇಜ್ ಸಿಗುತ್ತೆ. ಓಕೆ, ಇಲ್ಲೂ ಕೂಡ ಅದೇ ಇದೆ ನೋಡಿ. ಎಫ್ ಮತ್ತು ಓ ಎಲ್ಲಿದೆ ನೋಡಿ, ಬಿಟ್ವೀನ್ ಫೋಕಸ್ F1 ಅಂಡ್ ಆಪ್ಟಿಕಲ್ ಸೆಂಟರ್ ಓನಲ್ಲಿ ಇಟ್ಟರೆ ಸೇಮ್ ಸೈಡ್ ಆಫ್ ದ ಲೆನ್ಸ್ ಬರುತ್ತೆ. ದಟ್ ಮೀನ್ಸ್ ದಟ್ ವರ್ಚುವಲ್ ಅಂತ. ಓಕೆ, ನೆಕ್ಸ್ಟ್ ಇನ್ನೇನು ಕೇಳಿದೆ ನೋಡಿ, ಎನ್ಲಾರ್ಜ್ ಇದೆ, ಜೊತೆಗೆ ಎರೆಕ್ಟ್ ಇದೆ. ಓಕೆ, ಇಡಬೇಕು ಅಂದರೆ ಡೈರೆಕ್ಟ್ ಕ್ವಶನ್ನು, ಬಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಅಷ್ಟೇ. ಸೊ ಇಲ್ಲಿ ಬಿಟ್ವೀನ್ ಫೋಕಸ್ F1 ಅಂಡ್ ಆಪ್ಟಿಕಲ್ ಸೆಂಟರ್ ಓನಲ್ಲಿ ಇಟ್ಟಾಗ ನಿಮಗೆ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೋಡಿ, ನೇಚರ್ ಆಫ್ ದ ಇಮೇಜು ಎಲ್ಲವೂ ರಿಯಲ್ ಇನ್ವರ್ಟೆಡ್ ಇದೆ, ಆದರೆ F1 ಮತ್ತು ಆಪ್ಟಿಕಲ್ ಸೆಂಟರ್ ನಡುವೆ ಇಟ್ಟಾಗ ಮಾತ್ರ ನಮಗೆ ವರ್ಚುವಲ್ ಮತ್ತು ಎರೆಕ್ಟ್ ಇಮೇಜ್ ಸಿಗುತ್ತೆ. ಇದು ತುಂಬ ಇಂಪಾರ್ಟೆಂಟು, ನೆನಪಿರಲಿ. ಓಕೆ, ಸೊ ಇದನ್ನು ಕೂಡ ಚೆನ್ನಾಗಿ ನೋಡ್ಕೊಂಡಿರಿ. 20th ಕ್ವಶನ್ಗೆ ಹೋಗೋಣ. ಎ ಸ್ಪೆರಿಕಲ್ ಲೆನ್ಸ್ ಹ್ಯಾವ್ ಎ ಫೋಕಲ್ ಲೆಂತ್ ಆಫ್ -15 ಸೆಂಟಿಮೀಟರ್. ಒಂದು ಸ್ಪೆರಿಕಲ್ ಲೆನ್ಸ್ ಇದೆ, ಅದರದ್ದು ಫೋಕಲ್ ಲೆಂತ್ -15 ಸೆಂಟಿಮೀಟರ್ ಇದೆ. ದ ಲೆನ್ಸ್ ಈಸ್ ಲೈಕ್ಲಿ ಟು ಬಿ. ಓಕೆ, ಸೊ ಅದರದ್ದು ಲೆನ್ಸ್ ಯಾವುದು ಅಂತ ಕೇಳಿದ್ದಾರೆ. ಈ ಫೋಕಲ್ ಲೆಂತನ್ನು ನೋಡಿ ನಾವು ಆ ಲೆನ್ಸ್ ಯಾವುದು ಅಂತ ಹೇಳಬೇಕು. ಓಕೆ, ಸೊ ಈ ಫೋಕಲ್ ಲೆಂತ್ ನೀವು ಅಬ್ಸರ್ವ್ ಮಾಡಿದರೆ ಎಷ್ಟಿದೆ ನೋಡಿ, ವಾಟ್ ಈಸ್ ಎಫ್ ವ್ಯಾಲ್ಯೂ, ಎಫ್ ಈಸ್ ಈಕ್ವಲ್ ಟು -15 ಸೆಂಟಿಮೀಟರ್ ಅಂತ ಹೇಳಿದೆ. ಇಲ್ಲಿ ಯಾವುದನ್ನು ನೋಡಿ ಲೆನ್ಸನ್ನು ಕಂಡುಹಿಡಿಬೇಕು, ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಈ ಮೈನಸ್ ವ್ಯಾಲ್ಯೂ ಇದೆಯಲ್ಲ, ಇದನ್ನು ನೋಡಿ ನಾವು ಏನು ಮಾಡಬೇಕು, ಲೆನ್ಸ್ ಯಾವುದು ಅಂತ ಕಂಡುಹಿಡಿಯಬಹುದು. ಸೊ ಈ ಮೈನಸ್ ನೆಗೆಟಿವ್ ಸೈನ್. ವಾಟ್ ಡಸ್ ನೆಗೆಟಿವ್ ಸೈನ್ ಇಂಡಿಕೇಟ್? ಇಫ್ ದ ಫೋಕಲ್ ಲೆಂತ್ ಆಫ್ ಲೆನ್ಸ್ ಈಸ್ ನೆಗೆಟಿವ್, ಇಟ್ ಇಂಡಿಕೇಟ್ಸ್ ದ ಲೆನ್ಸ್ ಈಸ್ ಕಾನ್ಕೇವ್. ಯಾಕೆ ಹೀಗೆ ಹೇಳ್ತೀವಿ ಅಂತಂದರೆ, ಇಲ್ಲಿ ಈ ಪಿಕ್ಚರನ್ನು ಅಬ್ಸರ್ವ್ ಮಾಡಿ. ಎ ಕಾನ್ಕೇವ್ ಲೆನ್ಸಲ್ಲಿ ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಬಂದುಬಿದ್ದಾಗ ಅದು ರಿಫ್ರಾಕ್ಟ್ ಆಗುತ್ತೆ. ಬಟ್ ರಿಫ್ರಾಕ್ಟ್ ಆದಾಗ ಅದು ಡೈವರ್ಜ್ ಮಾಡೋದ್ರಿಂದ ಇಮೇಜ್ ಫಾರ್ಮೇಷನ್ ಆಗಲ್ಲ. ಒಂದು ಇಮೇಜನ್ನು ನಾವೇನು ಮಾಡ್ತೀವಿ, ಇಮ್ಯಾಜಿನರಿ ಹಾಕೊಂಡು ಒಂದು ಇಮೇಜ್ ಫಾರ್ಮೇಷನ್ ಮಾಡ್ತೀವಿ. ಸೊ ಅದು ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್. ಅಂದರೆ ಆ ರೇ ಆಫ್ ಲೈಟ್ ಫೋಕಸ್ ಆಗೋದು ಎಲ್ಲಿ ಅಂತಂದರೆ ಆಬ್ಜೆಕ್ಟ್ ಇರುವಂಥ ಸೈಡಲ್ಲೇ ಫೋಕಸ್ ಆಗುತ್ತೆ. ಓಕೆ, ಸೊ ನಾವು ಮೆಜರ್ ಮಾಡಿದ ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ ಪ್ರಕಾರ ನಾವೇನು ಮಾಡ್ತೀವಿ, ಮೆಜರ್ಮೆಂಟ್ ತೊಗೊಂಡಾಗ ಓ ಮತ್ತು ಎಫ್ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಲೆನ್ಸಿಂದ ಲೆಫ್ಟ್ಗೆ ಮೂವ್ ಆಗ್ತೀವಿ.
ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತೀವಿ. ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆದರೆ ಅದು ನೆಗೆಟಿವ್. ಒಂದು ವೇಳೆ ಲೆನ್ಸಿನ ರೈಟ್ ಸೈಡಲ್ಲಿ ಮೂವ್ ಆದರೆ, ವಿತ್ ರೆಸ್ಪೆಕ್ಟ್ ಟು ಕಾನ್ವೆಕ್ಸ್ ಲೆನ್ಸ್ ಹೇಳೋದಾದರೆ, ಲೆನ್ಸಿನ ರೈಟ್ ಸೈಡಿಗೆ ಅಂದರೆ ಪಾಸಿಟಿವ್ ಸೈಡು ಅಥವಾ ಫಾರ್ವರ್ಡ್ ಸೈಡು ನಾವು ಮೆಷರ್ ಮಾಡ್ಕೊತಾ ಹೋಗ್ತೀವಿ. ಹಾಗಾಗಿ ಈ ಪ್ರಿನ್ಸಿಪಲ್ ಫೋಕಸನ್ನು ನಾವೇನು ಹೇಳ್ತೀವಿ, ಪಾಸಿಟಿವ್ ಅಂತ ಕರಿತೀವಿ. ಆದರೆ ಕಾನ್ಕೇವ್ ಲೆನ್ಸಲ್ಲಿ ಪ್ರಿನ್ಸಿಪಲ್ ಫೋಕಸ್ಸು ಲೆನ್ಸಿನ ಹಿಂಭಾಗದಲ್ಲಿದೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅದನ್ನು ಮೆಷರ್ ಮಾಡ್ಕೊತಾ ಹೋಗ್ತೀವಿ, ಡಿಸ್ಟೆನ್ಸ್ ಬಿಟ್ವೀನ್ O and F, ಹಾಗಾಗಿ ಅದು ನೆಗೆಟಿವ್ ಇದೆ. ಸೊ ನೆಗೆಟಿವ್ ಫೋಕಲ್ ಲೆಂತ್ ಏನಾದರೂ ಇತ್ತು ಅಂತಂದರೆ, ನೆಗೆಟಿವ್ ವ್ಯಾಲ್ಯೂ ಆಫ್ ಫೋಕಲ್ ಲೆಂತು ಅದು ಯಾವ ಲೆನ್ಸ್ ಆಗಿರುತ್ತೆ, ಹಾಗಾದರೆ ಕಾನ್ಕೇವ್ ಲೆನ್ಸ್ ಆಗಿರುತ್ತೆ. ಸೊ ಇದು ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ ನೋಡಿ, ಸೈನ್ ಕನ್ವೆನ್ಷನ್ ಅನ್ನೋ ಕಾನ್ಸೆಪ್ಟ್ ಇದೆಲ್ಲ, ಅದ್ರ ಮೇಲೆ ಕ್ವಶನ್ ಇದೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ, ಅದನ್ನು ಓದ್ಕೊಳ್ಳಿ, ಸೈನ್ ಕನ್ವೆನ್ಷನ್ ಅಂತ. ಸೊ ಈಗ 21st ಕ್ವಶನ್ಗೆ ಹೋಗೋಣ. 21st ಕ್ವಶನ್ ಏನು ಹೇಳ್ತದೆ ನೋಡಿ, ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಎ ಕಾನ್ಕೇವ್ ಲೆನ್ಸ್ ಈಸ್ ಆಲ್ವೇಸ್. ಕಾನ್ಕೇವ್ ಲೆನ್ಸಿಂದ ಯಾವ ರೀತಿ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಮ್ಯಾಗ್ನಿಫಿಕೇಶನ್ ಅಂದರೆ ಏನು, ಗಿಂತಲೂ ಇಮೇಜ್ ಎಷ್ಟು ಮ್ಯಾಗ್ನಿಫೈಡ್ ಆಗಿದೆ, ವೆದರ್ ಇಟ್ ಈಸ್ ಮ್ಯಾಗ್ನಿಫೈಸ್ ಮೋರ್ ದ್ಯಾನ್ ದ ಆಬ್ಜೆಕ್ಟ್ ಆರ್ ಲೆಸ್ ದ್ಯಾನ್ ದ ಆಬ್ಜೆಕ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಕಾನ್ಕೇವ್ ಲೆನ್ಸಿಂದ ಪ್ರೊಡ್ಯೂಸ್ ಆಗುವಂಥ ಇಮೇಜ್ ಯಾವ ರೀತಿ ಇರುತ್ತೆ, ಒಂದು ರೇ ಡಯಾಗ್ರಾಮ್ ಮೂಲಕ ನೋಡೋಣ. ಇದು ಕಾನ್ಕೇವ್ ಲೆನ್ಸ್, ಇಲ್ಲಿ ಒಂದು ಆಬ್ಜೆಕ್ಟನ್ನು ನಾವು ಪ್ಲೇಸ್ ಮಾಡಿದ್ದೀವಿ. ಸೊ ಹಿಯರ್ ಇಸ್ ದ ಆಬ್ಜೆಕ್ಟ್. ಓಕೆ, ಆಬ್ಜೆಕ್ಟ್ AB ಇಟ್ಟಿದೆ. ಓಕೆ, ಆಬ್ಜೆಕ್ಟ್ ಇಲ್ಲಿ ರೇ ಆಫ್ ಲೈಟಿಂಗ್ ಪಾಸ್ ಆದಾಗ ಅದು ಡೈವರ್ಜ್ ಆಗ್ತದೆ. ಡೈವರ್ಜ್ ಆಗಿಬಿಟ್ಟು ಒಂದು ನಾವಿಲ್ಲಿ ಆಬ್ಜೆಕ್ಟನ್ನು ಇಮೇಜನ್ನು ಫಾರ್ಮೇಷನ್ ಮಾಡಿದ್ದೀವಿ ಅಲ್ವಾ. ಸೊ ಹಿಯರ್ ಇಮೇಜ್ ಹೆಂಗಿದೆ ನೋಡಿ, ವೆನ್ ಕಂಪೇರ್ ಟು ದ ಆಬ್ಜೆಕ್ಟ್ ಇಮೇಜ್ ಯಾವ ರೀತಿ ಇದೆ. ಸೊ AB ಇದೆ, ಇಲ್ಲೂ ಕೂಡ AB ಇದೆ, A', B' ಅಂತ ಕರಿತೀವಿ ನಾವು. ಸೊ ಅಂದರೆ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್ ಫಾರ್ಮೇಷನ್ ಆಗಿದೆ. ಸೊ ಸೇಮ್ ಸೈಡ್ ಆಫ್ ದ ಲೆನ್ಸ್ ಆದರೆ ಅದನ್ನೇನಂತ ಕರಿತೀವಿ, ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಕಾನ್ಕೇವ್ ಲೆನ್ಸಿನ ಸ್ಪೆಷಾಲಿಟಿ ಅನ್ನೋದು ಯಾವಾಗಲೂ ವರ್ಚುವಲ್ ಇಮೇಜನ್ನು ಫಾರ್ಮೇಷನ್ ಮಾಡಿ. ಜೊತೆಗೆ ಆಬ್ಜೆಕ್ಟ್ ಎಷ್ಟು ಎತ್ತರ ಇದೆ ನೋಡಿ ಇಲ್ಲಿ, ಆದರೆ ಅಲ್ಲಿಂದ ಫಾರ್ಮೇಷನ್ ಆಗಿರೋ ಇಮೇಜು ತುಂಬ ಡಿಮಿನಿಷ್ಡ್ ಆಗಿದೆ. ಸೊ ಡಿಮಿನಿಷ್ಡ್ ಆಗಿದೆ ಅಂತಂದರೆ, ಇಫ್ ಯು ಟೇಕ್ ಇಟ್ ಆಸ್ 1, ಈ ಆಬ್ಜೆಕ್ಟನ್ನು 1 ಅಂತ ತೊಗೊಂಡ್ರೆ ಈ ಲೆಂತನ್ನು ಎಷ್ಟು ಅಂತ ತೊಗೊಳ್ತೀರಿ, ಲೆಸ್ ದ್ಯಾನ್ 1 ಆಗುತ್ತೆ ಆಬ್ವಿಯಸ್ಲಿ. ಇದು ಯಾಕೆಂದರೆ ಅದಕ್ಕಿಂತ ಚಿಕ್ಕದಿದೆ, ಆಬ್ಜೆಕ್ಟ್ಗಿಂತಲೂ ಇಮೇಜ್ ಚಿಕ್ಕದಿದೆ, ತುಂಬ ಡಿಮಿನಿಷ್ಡ್ ಆಗಿರುತ್ತದೆ, ಹಾಗಾಗಿ ಲೆಸ್ ದ್ಯಾನ್ 1 ಆಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಲೆಸ್ ದ್ಯಾನ್ 1 ಎಲ್ಲಿದೆ ನೋಡಿ, ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಎ ಕಾನ್ಕೇವ್ ಲೆನ್ಸ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1 ಅಂತ ಹೇಳ್ತೀವಿ. ಓಕೆ, ನಾವು 22nd ಕ್ವಶನ್ಗೆ ಹೋಗೋಣ. Here is the 22nd question. If the power of the lens is -2 diopters, what is its focal length? ಸೊ ಇದು ಕೂಡ ಪವರ್ ಆಫ್ ದ ಲೆನ್ಸ್ ಮೇಲೆ ಒಂದು ಸಿಂಪಲ್ ನ್ಯೂಮರಿಕಲ್. ಸೊ ಪವರ್ ಆಫ್ ದ ಲೆನ್ಸ್ ಎಷ್ಟಿದೆ, -2D ಇದೆ. ಸೊ ಬರ್ಕೊಳ್ಳೋಣ, ಪವರ್ P is equal to -2D. ವಾಟ್ ಈಸ್ ಇಟ್ಸ್ ಫೋಕಲ್ ಲೆಂತ್? ಫೋಕಲ್ ಲೆಂತ್ ಮೀನ್ಸ್ F is equal to how much ಅಂತ ಕೇಳಿದೆ. ಸೊ ನಿಮಗೆ ಪವರ್ ಆಫ್ ದ ಲೆನ್ಸ್ ಫಾರ್ಮುಲಾ ಏನು, P is equal to 1/F ಅಲ್ವಾ. ಸೊ ನಮಗೆ ಕೇಳಿರೋದು F, ಹಾಗಾಗಿ F is equal to 1/P ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 1/-2. ಓಕೆ, 1/-2 ಇಸ್ ನಥಿಂಗ್ ಬಟ್ -0.5. -0.5 ನೋಡಿ, ಇಲ್ಲಿ F ಯಾವಾಗಲೂ ಕೂಡ ಏನಾಗಿರುತ್ತೆ, ಮೀಟರಲ್ಲಿ ಇರುತ್ತೆ, ನೆನಪಿರಲಿ. ಓಕೆ, ಸೊ ಅದನ್ನು ಅಳಿಸ್ಬಿಡ್ತೀವಿ ನಾವು, ಮೀಟರಲ್ಲಿ ಕೊಡ್ತಾರೆ. ಓಕೆ, ಇದು ಹಾಗಾದರೆ -0.5 ಏನಾದರೆ ಮೀಟರಲ್ಲಿ ಬಂದಿರ್ತದೆ. ಸೊ ಯು ಶುಡ್ ಕನ್ವರ್ಟ್ ಇಟ್ ಇಂಟು ಸೆಂಟಿಮೀಟರ್. ಮೀಟರ್ ಇಂಟು ಸೆಂಟಿಮೀಟರ್ ಕನ್ವರ್ಟ್ ಮಾಡಿಕೊಂಡ್ರೆ ದಟ್ ಈಸ್ -50 ಸೆಂಟಿಮೀಟರ್ ಇದೆ. ಯಾಕಂದರೆ ಇಲ್ಲಿ ಕೇಳಿರೋದವರು ಯಾಕೆ ಕನ್ವರ್ಟ್ ಮಾಡ್ಕೊಳ್ಲೇಬೇಕಂದ್ರೆ, ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ವ್ಯಾಲ್ಯೂ ಏನಾಗಿದೆ, ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಬರೋದು ಆ್ಯಕ್ಚುಲಿ ಮೀಟರಲ್ಲಿ ಬರ್ತದೆ. -0.5ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿಕೊಂಡ್ರೆ ಇಂಟು 100 ದಟ್ ಈಸ್ -50 ಆಗುತ್ತೆ. ಸೊ ದಟ್ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ C, -50 ಸೆಂಟಿಮೀಟರ್. ಓಕೆ, ನಾವು let us move on to 23rd question. A concave lens produces an image 20 cm from the lens of an object placed 30 cm from the lens. The focal length of the lens is. Okay, so ಒಂದು ಕಾನ್ಕೇವ್ ಲೆನ್ಸ್ ಇದೆ. ಓಕೆ, ಸೊ ಲೆನ್ಸ್ ಯಾವುದು, ಕಾನ್ಕೇವ್ ಲೆನ್ಸು. ಅದೇನು ಮಾಡ್ತಾ ಇದೆ, ಇಮೇಜ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇಲ್ಲಿ 20 cm ಫ್ರಮ್ ದ ಲೆನ್ಸ್ ಅಂತ ಅಂದರೆ ಇಮೇಜ್ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ವಾಟ್ ಯು ಮೀನ್ ಬೈ ಇಮೇಜ್ ಡಿಸ್ಟೆನ್ಸ್, ದಟ್ ಈಸ್ V is equal to -20 cm ಅಂತ ಹೇಳ್ತೀವಿ. ಇಮೇಜ್ ಪ್ರೊಡ್ಯೂಸ್ ಮಾಡಿದೆ, ಆದರೆ ಇಮೇಜ್ ನಾನು ಈಗಿನ ಹೇಳಿದ್ದೀನಿ, ಕಾನ್ಕೇವ್ ಲೆನ್ಸಲ್ಲಿ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್ ಅಂತ. ಸೊ ದಟ್ ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಇಮೇಜ್ ಡಿಸ್ಟೆನ್ಸನ್ನು -20 ಅಂತ ತೊಗೊಂಡಿದ್ದೀವಿ. ಅಂದರೆ ಸೈನ್ ಕನ್ವೆನ್ಷನ್ ಪ್ರಕಾರ ಲೆಫ್ಟ್ ಸೈಡಿಗೆ ನಾವು ಮೆಷರ್ ಮಾಡ್ಕೊಳ್ತಾ ಹೋದರೆ ಲೆನ್ಸಿನ ಹಿಂಭಾಗಕ್ಕೆ
ಮೈನಸ್ ಅಂತ ಸೈನನ್ನು ತಗೊಳ್ತೀವಿ. ಇನ್ನು ಆಬ್ಜೆಕ್ಟ್ ಆಬ್ವಿಯಸ್ಲಿ ಮೈನಸ್ ಆಗಿರ್ತದೆ. ಯು ಎಷ್ಟಿದೆ ನೋಡಿ, ಪ್ಲೇಸ್ಡ್ ಅಟ್ 30 ಸೆಂಟಿಮೀಟರ್ ಅಂತಿದೆ, ದಟ್ ಈಸ್ ಮೈನಸ್ 30 ಸೆಂಟಿಮೀಟರ್. ಓಕೆ, ಸೊ ಹಾಗಾದ್ರೆ ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅಂತ, ಅಂದರೆ ಎಫ್ ಏನು ಅಂತ ಕೇಳಿದ್ರು. ಓಕೆ, ಸೊ ನಮಗೆ ಇಲ್ಲಿ ಇಟ್ ಈಸ್ ಬೇಸ್ಡ್ ಆನ್ ಲೆನ್ಸ್ ಫಾರ್ಮುಲಾ, ದಟ್ ಈಸ್ 1/f ಇಸ್ ಈಕ್ವಲ್ ಟು 1/v ಮೈನಸ್ 1/u. ಓಕೆ, ಸೊ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1/v ವ್ಯಾಲ್ಯೂ ಎಷ್ಟಿದೆ, -20 ಇದೆ, ಮೈನಸ್ 1/u ವ್ಯಾಲ್ಯೂ ಎಷ್ಟಿದೆ, -30 ಇದೆ. ಓಕೆ, ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡಿ LCM ತೆಗೆದ್ರೆ ದಟ್ ಈಸ್ 60 ಬರ್ತದೆ ಓವರ್ -3 + 2 ಬರ್ತದೆ. ಸೊ ದಟ್ ಏನಾಗ್ತದೆ ಫೈನಲಿ 1/60 ಆಗುತ್ತೆ. 1/60 ದಟ್ ಈಸ್ 1/f ಇಸ್ ಈಕ್ವಲ್ ಟು 1/60. ದಟ್ ಮೀನ್ಸ್ ಏನದು 1/f ಇಸ್ ಈಕ್ವಲ್ ಟು 1/60 ಆಗುತ್ತೆ. ಸೊ ದಟ್ f ಇಸ್ ಈಕ್ವಲ್ ಟು ವಾಟ್, -60 ಆಗುತ್ತೆ. ಓಕೆ, ಇಟ್ ಈಸ್ ಇನ್ ಸೆಂಟಿಮೀಟರ್. ಸೊ ಹಿಯರ್ f is equal to -60 centimeter is the answer. Okay, understood? Now let's move on to 24th question. The center point of the lens is known as. So direct question. ಈ ಥರ ಕ್ವಶನ್ ಬಂದ್ಬಿಟ್ರೆ ನಿಮ್ಗೆ ಈಸಿ ಅಲ್ವಾ, ವಿಲ್ ಬಿ ವೆರಿ ಈಸಿ. ಓಕೆ, ಸೊ ಏನು ಆಗಲೇ ಹೇಳಿದ್ದೀನಿ ನಾನು, ಈ ಡೆಫಿನಿಷನ್ಸ್ ಮೇಲೆ ಒಂದು ಕ್ವಶನ್ ಬರುತ್ತೆ ಅಂತ. ಇಲ್ಲೇನಿದೆ, ಸೆಂಟರ್ ಪಾಯಿಂಟ್ ಆಫ್ ದ ಲೆನ್ಸ್ ಅಂತ ಕೇಳಿದೆ. ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇದೆ, ಕಾನ್ವೆಕ್ಸ್ ಲೆನ್ಸಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇದೆ. ಈ ಸೆಂಟರ್ ಪಾಯಿಂಟ್ ಆಫ್ ದ ಲೆನ್ಸ್ ಅನ್ನು ಏನಂತ ಕರಿತೀವಿ, ಅದು ಎದರಿಂದ ಇಂಡಿಕೇಟ್ ಮಾಡಿರ್ತೀವಿ ನಾವು, ಓ ಇಂದ ಇಂಡಿಕೇಟ್ ಮಾಡ್ತೀವಿ. ಓ ಇಸ್ ನಥಿಂಗ್ ಬಟ್ ಆಪ್ಟಿಕ್ ಸೆಂಟರ್. ಆಪ್ಟಿಕ್ ಸೆಂಟರ್. ಸೊ ಹಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ದಟ್ ಈಸ್ ಅಬೌಟ್ 24th ಕ್ವಶನ್. 25th ಹೋಗೋಣ. ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಅ ಕಾನ್ವೆಕ್ಸ್ ಲೆನ್ಸ್ ಇಸ್ +3. ನೇಚರ್ ಆಫ್ ದ ಇಮೇಜ್ ವಿಲ್ ಬಿ ಅಂತ ಕೇಳಿದೆ. ಓಕೆ, ಸೊ ಕಾನ್ವೆಕ್ಸ್ ಲೆನ್ಸಿಂದ ಮ್ಯಾಗ್ನಿಫಿಕೇಶನ್ ಎಷ್ಟಿದೆ, +3 ಅಂತ ಇದೆ. ಆ ನೇಚರ್ ಆಫ್ ದ ಇಮೇಜ್ ಏನು ಹೇಳುತ್ತೆ ಅಂತ. ಸೊ ಮ್ಯಾಗ್ನಿಫಿಕೇಶನ್ +3 ಅಂದರೆ ಏನು, ಪ್ಲಸ್ ಇಂಡಿಕೇಟ್ಸ್, ಆಸ್ ಯು ನೋ ಇಟ್ ಈಸ್ ಜಸ್ಟ್ ಅ ಸೈನ್ ಅಲ್ವಾ ಪ್ಲಸ್ ಅನ್ನೋದು. ಸೊ ಪ್ಲಸ್ ಏನು ಇಂಡಿಕೇಟ್ ಮಾಡ್ತದೆ, ಎದ್ರ ಬಗ್ಗೆ ಹೇಳಿದ್ದಾರೆ ಇಲ್ಲಿ, ಮ್ಯಾಗ್ನಿಫೈಡ್ ಇಮೇಜ್ ಬಗ್ಗೆ ಹೇಳಿದೆ. ಸೊ ಇಮೇಜನ್ನು ನಾವು ಒಂದು ವೇಳೆ ನಾವು ಈ ಥರ ನೀವು ತೊಳ್ಕೊಳ್ಳೋಣ, ಕಾನ್ವೆಕ್ಸ್ ಲೆನ್ಸ್ ಅಲ್ವಾ ಇದು, ಇಮೇಜ್ ಇಲ್ಲಿ ಫಾರ್ಮೇಷನ್ ಆಗಿದೆ ಅಂತ ತಗೋಣ. ಓಕೆ, ಸಾರಿ, ಅಬೋ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿದಾರಲ್ವಾ. ಸೊ ಅಬೋ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತಂದರೆ ಅದು ವರ್ಚುವಲ್ ಇಮೇಜ್ ಆಗಿರುತ್ತೆ. ಅಂದರೆ +3 ಇದೆ ಇಲ್ಲಿ ಅಂತಂದರೆ, ಸೊ ನಾವು ಏನು ಮಾಡ್ತೀವಿ, ಸೈನ್ ಕನ್ವೆನ್ಷನ್ ಪ್ರಕಾರ ಪ್ರಿನ್ಸಿಪಲ್ ಆಕ್ಸಿಸ್ನ ಮೇಲ್ಭಾಗಕ್ಕೆ ಮೆಜರ್ ಮಾಡ್ಕೊತ ಹೋಗ್ತೀವಲ್ವಾ. ಸೊ ಲೆಂತ್ ಆಫ್ ದ ಅಥವಾ ಹೈಟ್ ಆಫ್ ದ ಆಬ್ಜೆಕ್ಟನ್ನು ಅಥವಾ ಇಮೇಜನ್ನು. ಸೊ ದಟ್ +3 ಇದೆ ಅಂತಂದರೆ ನಾವು ಅದು ವರ್ಚುವಲ್ ಅಂತ, ಅಬೋ ದ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ ಅಂತಂದರೆ ಅದು ವರ್ಚುವಲ್ ಸೈಡಲ್ಲೇ ಫಾರ್ಮೇಷನ್ ಆಗುತ್ತೆ. ಯಾಕಂದರೆ ಕಾನ್ವೆಕ್ಸ್ ಲೆನ್ಸಲ್ಲಿ ಒಂದೇ ಕಂಡೀಷನಲ್ಲಿ ಆ ಥರ ಆಗುತ್ತೆ. ಜೊತೆಗೆ ದಟ್ ಈಸ್ ಎರೆಕ್ಟ್ ಆಗಿರುತ್ತೆ. ಎರೆಕ್ಟ್ ಆಗಿದೆ ಅಂತಂದರೆ ಅದು ಪ್ರಿನ್ಸಿಪಲ್ ಆಕ್ಸಿಸ್ನಿಂದ ಮೇಲ್ಭಾಗಕ್ಕೆ ಇಲ್ಲಿ ಸಮ್ವೇರ್ ಅರೌಂಡ್ ಹಿಯರ್ ಬಿಹೈಂಡ್ ದ ಲೆನ್ಸ್ ಆಗ್ತದೆ. ಸೊ ಇದು ಇಮೇಜ್ ಅಂತ ತೊಗೊಂಡ್ರೆ, ಮ್ಯಾಗ್ನಿಫೈಡ್ ಇಮೇಜ್ ಅಂತ ತೊಗೊಂಡ್ರೆ ಅದೇನಾಗ್ತದೆ, +3 ಇರೋದ್ರಿಂದ ಅದು ಎರೆಕ್ಟ್ ಆಗಿರುತ್ತೆ. ಜೊತೆಗೆ ಸೇಮ್ ಸೈಡ್ ಆಫ್ ಲೆನ್ಸಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಇಟ್ ಈಸ್ ವರ್ಚುವಲ್. ಸೊ +3 ಅನ್ನೋದನ್ನೇ ನೋಡಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಹಿಯರ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಸ್ ದ ರೈಟ್ ಆನ್ಸರ್. 26th ಕ್ವಶನ್ಗೆ ಹೋಗೋಣ. ಇದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ನು, ಬಟ್ ಇಟ್ ಈಸ್ ನಾಟ್ ಟು ಬಿ ಸಾಲ್ವ್ ಬಟ್ ಅಂಡರ್ಸ್ಟುಡ್. ದ ಫೋಕಲ್ ಲೆಂತ್ ಆಫ್ 4 ಕಾನ್ವೆಕ್ಸ್ ಲೆನ್ಸಸ್ PQRS ಆರ್ ಗಿವನ್ ಲೈಕ್ ದಿಸ್. ದಟ್ ಈಸ್ P ಎಷ್ಟಿದೆ, 15 ಸೆಂಟಿಮೀಟರ್ ಇದೆ. ಸರಿ, P ಎಷ್ಟಿದೆ, 20 ಸೆಂಟಿಮೀಟರ್ ಇದೆ. ಇನ್ನು Q ದಟ್ ಈಸ್ 15, R that is 5 centimeter, and S it is about 10 centimeter. Okay, so ಈ ರೀತಿ 4 ಲೆನ್ಸಸ್ ಇದೆ. ಓಕೆ, ಆ 4 ಲೆನ್ಸಿನ ಫೋಕಲ್ ಲೆಂತು ಈ ಥರ ಇದೆ. ದ ಲೆನ್ಸ್ ಹ್ಯಾವಿಂಗ್ ಗ್ರೇಟೆಸ್ಟ್ ಪವರ್, ಯಾವ ಲೆನ್ಸ್ಗೆ ಗ್ರೇಟೆಸ್ಟ್ ಪವರ್ ಇದೆ ಅಂತ ಕೇಳಿದೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ರಿಲೇಟೆಡ್ ಟು ದ ಪವರ್ ಆಫ್ ದ ಲೆನ್ಸ್. ಪವರ್ P is equal to 1/f ಅಂತ ಗೊತ್ತಿದೆ ನಮಗೆ. ಅಂದರೆ there is a reciprocal relationship between the power and the focal length. Okay, as the power increases, what happens? So power increase ಆಗ್ತಿದೆ, ಆ ಲೆನ್ಸಿನ ಪವರ್ ಜಾಸ್ತಿ ಇದೆ ಅಂದರೆ ಫೋಕಲ್ ಲೆಂತ್ ಕಡಿಮೆ ಇದೆ ಅಂತ ಅರ್ಥ. ಓಕೆ, if there is an increase in focal length, decrease in power. ಓಕೆ, ಸೊ ಗ್ರೇಟೆಸ್ಟ್ ಪವರ್ ಅಂತಂದರೆ ಇನ್ಕ್ರೀಸ್ ಇನ್ ಫೋಕಲ್ ಲೆಂತ್. ಇನ್ಕ್ರೀಸ್ ಇನ್ ಫೋಕಲ್ ಲೆಂತ್ ಅಂದರೆ
ಇನ್ಕ್ರೀಸ್ ಇನ್ ಪವರ್, ಡಿಕ್ರೀಸ್ ಇನ್ ಫೋಕಲ್ ಲೆಂತ್ ಅಂತ ಅರ್ಥ. ಓಕೆ, ಅಂದರೆ ಎಷ್ಟು ಕಡಿಮೆ ಫೋಕಲ್ ಲೆಂತ್ ಇರುತ್ತೋ ಅಷ್ಟು ಅದರದ್ದು ಪವರ್ ಇರ್ತದೆ ಅಂತ. ಹಾಗಾದರೆ ಗ್ರೇಟೆಸ್ಟ್ ಪವರ್ ಅಂತಂದರೆ ಕಡಿಮೆ ಫೋಕಲ್ ಲೆಂತ್ ಇರೋದು ಬೇಕು ನಮಗೆ. ತುಂಬ ಕಡಿಮೆ ಫೋಕಲ್ ಲೆಂತ್ ಇರುವಂತಹ ಲೆನ್ಸ್ ಯಾವುದು ಅಂದರೆ ಲೆನ್ಸ್ ಆರ್, ವಿಚ್ ಇಸ್ ಹ್ಯಾವಿಂಗ್ 5 ಸೆಂಟಿಮೀಟರ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 27th ಕ್ವಶನ್ಗೆ ಹೋಗೋಣ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ರೇ ಡಯಾಗ್ರಾಮ್ ಈಸ್ ಕರೆಕ್ಟ್ ಫಾರ್ ದ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆನ್ ಎ ಲೆನ್ಸ್? ಒಂದು ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆದಂಥ, ಈ ಫಿಗರ್ 10.7 ತೋರಿಸಿರೋ ಹಾಗೆ ಇಲ್ಲಿ 10.7 ಇದೆ ನೋಡಿ. ಈ ಫಿಗರಲ್ಲಿ ಏನಿದೆ, ಒಂದು ಇನ್ಸಿಡೆಂಟ್ ರೇ ಎಫ್ನ ಮೂಲಕ ಅಂದರೆ ಫೋಕಸ್ನ ಮೂಲಕ ಎಂಟರ್ ಆಗ್ತಾ ಇದೆ. ಫೋಕಸ್ನ ಮೂಲಕ ಎಂಟರ್ ಆಗಿ ಲೆನ್ಸ್ಗೆ ಬಂದು ರೀಚ್ ಆದಾಗ ಅದು ಯಾವ ರೀತಿ ರಿಫ್ರಾಕ್ಟ್ ಆಗುತ್ತೆ ಅನ್ನೋದನ್ನ ಯಾವ ಡಯಾಗ್ರಾಮ್ ಕರೆಕ್ಟಾಗಿ ತೋರಿಸುತ್ತೆ ಅಂತ ಕೇಳಿದ್ರು. ಓಕೆ, ಸೊ ಯಾವುದೇ ಒಂದು ಲೆನ್ಸು ಫೋಕಸ್ನ ಮೂಲಕ ಏನಾದರೂ ಪಾಸ್ ಆಯಿತು ಅಂತಂದರೆ ಇನ್ಸಿಡೆಂಟ್ ಲೈಟ್, ಓಕೆ, ಅದು ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಮೂವ್ ಆಗುತ್ತೆ ಈ ರೀತಿ. ಓಕೆ, ಸೊ ಅಲಾಂಗ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಮೂವ್ ಆಗ್ತಿದೆ ಅಂದರೆ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಅದನ್ನು ಸಪೋರ್ಟ್ ಮಾಡುವಂತಹ ಡಯಾಗ್ರಾಮ್ ಯಾವುದಿದೆ ನೋಡಿ, ಇಲ್ಲಿದೆ ಆಪ್ಷನ್ ದ ಫಿಗರ್ ಎ. ಸೊ ಫಿಗರ್ ಎ ಇಸ್ ದ ರೈಟ್ ಆನ್ಸರ್. ವಿ ವಿಲ್ ಸೆಲೆಕ್ಟ್ ದಿಸ್ ಒನ್, ಫಿಗರ್ ಎ. Next, 28th question. An object is placed at a distance of 10 centimeter from a lens of focal length 15 centimeter. The position of the image is at dash centimeter from the lens. Okay, so ಇದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್. ನಾವು ಗಿವನ್ ವ್ಯಾಲ್ಯೂವನ್ನು ನೋಡೋಣ. ಗಿವನ್ ವ್ಯಾಲ್ಯೂ ಬರ್ಕೊಳ್ಳೋಣ. So an object is placed at a distance of 10 centimeter. That is object distance. What is object distance? U. U is equal to 10 centimeter. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಎಫ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ವಾಟ್ ದೇ ಹ್ಯಾವ್ ಆಸ್ಕ್ಡ್ ಫಾರ್? ದೇ ಹ್ಯಾವ್ ಆಸ್ಕ್ಡ್ ಫಾರ್ ದ ಇಮೇಜ್ ಡಿಸ್ಟೆನ್ಸ್, ದಟ್ ಈಸ್ ವಿ. ವಿ ಇಸ್ ಈಕ್ವಲ್ ಟು ಹೌ ಮಚ್? ಸೊ ಹೌ ಕ್ಯಾನ್ ಯು ಸಾಲ್ವ್ ದಿಸ್? ಬೈ ಅಪ್ಲೈಯಿಂಗ್ ಲೆನ್ಸ್ ಫಾರ್ಮುಲಾ 1/f ಇಸ್ ಈಕ್ವಲ್ ಟು 1/v ಮೈನಸ್ 1/u. ಓಕೆ, ನಮ್ಗೇನು ಏನು ಬೇಕು? ವಿ ಬೇಕು. ಹಾಗಾಗಿ 1/v ಏನಾಗುತ್ತೆ ಅವಾಗ? 1/v ಇಸ್ ಈಕ್ವಲ್ ಟು 1/f ಮೈನಸ್ 1/u. ಓಕೆ, ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ವ್ಯಾಲ್ಯೂ ಗೊತ್ತಿದೆ ನಮಗೆ, ಎಷ್ಟು? 15 ಸೆಂಟಿಮೀಟರ್ ಇದೆ. ಓಕೆ, ಸೊ 1/15 ಮೈನಸ್ 1/u. ಯು ವ್ಯಾಲ್ಯೂ ಎಷ್ಟಿದೆ? 10 ಇದೆ. ಬಟ್ ಇಲ್ಲಿ ನೋಡಿ ಮೈನಸ್ 10 ಆಗುತ್ತೆ ಇದು. ಯಾಕಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಲ್ವಾ, ಸೈನ್ ಕನ್ವೆನ್ಷನ್ ಪ್ರಕಾರ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಇರುತ್ತೆ. ಸೊ ದಟ್ -10 ಅಂತ ತಗೊಳ್ಳೋಣ. ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ 5/30. That is equal to 1/6. What is this? This is 1/v. 1/v is equal to 1/6 ಆಗ್ತದೆ. So that what happens? V is equal to 6 ಆಗ್ತದೆ. So this is actually the image distance, 6 centimeter. 6 centimeter ಇದೆ ನೋಡಿ ಇಲ್ಲಿ. Option A, 6 centimeters is the right answer. Now let us move on to 29th question. ಈ 29th ಕ್ವಶನ್ ಏನು ಹೇಳುತ್ತೆ ನೋಡಿ, ಎ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಕರೆಕ್ಟಿವ್ ಲೆನ್ಸ್ ಆಫ್ ಪವರ್ 1.5D. ಓಕೆ, ಸೊ 1+1.5D ಇರುವಂಥ ಒಂದು ಪವರ್ ಲೆನ್ಸನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದರದ್ದು ಫೋಕಲ್ ಲೆಂತ್ ಕಂಡಿಡಿದೆ ಅಂತ. ಫೋಕಲ್ ಲೆಂತ್ ಆ್ಯಂಡ್ ಟೈಪ್ ಆಫ್ ದ ಲೆನ್ಸ್, ಅದು ಫೋಕಲ್ ಲೆಂತ್ ಮತ್ತು ಟೈಪ್ ಆಫ್ ದ ಲೆನ್ಸ್ ಕಂಡಿಡಿದೆ ಅಂತ ಹೇಳಿದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಪವರ್ P ಕೊಟ್ಟಿದ್ದಾರೆ. P ಇಸ್ ಈಕ್ವಲ್ ಟು +1.5 ಡಯಾಪ್ಟರ್ಸ್ ಅಂತ ಇದೆ. ಓಕೆ, ಸೊ ಹೌ ಡು ಯು ಫೈಂಡ್ ದ ಫೋಕಲ್ ಲೆಂತ್? ಸೊ ಅವಾಗ ಪವರ್ ಫಾರ್ಮುಲಾ ಗೊತ್ತಾಗಬೇಕು ನಮಗೆ. P ಇಸ್ ಈಕ್ವಲ್ ಟು 1/f ಅಲ್ವಾ? ಸೊ P ಇಸ್ ಈಕ್ವಲ್ ಟು 1/f ಅಂದರೆ ನಮ್ಗೇನು ಬೇಕಾಗಿದೆ? ಎಫ್ ಬೇಕಾಗಿದೆ. ಎಫ್ ಏನಾಗ್ತದೆ ಅವಾಗ? ಎಫ್ ಇಸ್ ಈಕ್ವಲ್ ಟು 1/p ಆಗುತ್ತೆ ಅಲ್ವಾ? ಸೊ ಎಫ್ ಇಸ್ ಈಕ್ವಲ್ ಟು 1/p ಆಯಿತು. ಈಗ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. P ವ್ಯಾಲ್ಯೂ ಎಷ್ಟಿದೆ? 1.5 ಇದೆ. 1/1.5. 1/1.5 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ ಇಂಟು 10 ಮಾಡ್ಕೊಂಡ್ರೆ ಎಷ್ಟಾಗ್ತದೆ ಅಲ್ಲಿ? 10/1.15 ಆಗ್ತದೆ ಅಲ್ವಾ? ಸೊ 10/15 ಇಸ್ ನಥಿಂಗ್ ಬಟ್ 0.66. ಓಕೆ, ಸೊ 0.66 ಏನಿದು ಮೀಟರ್ಲಿ ಇರ್ತದೆ. ಯಾಕೆಂದರೆ ಇಲ್ಲಿ ಎಫ್ ವ್ಯಾಲ್ಯೂ ಮೀಟರ್ ಅಂತ ತಗೊಳ್ತೀವಲ್ಲ, ಹಾಗಾಗಿ ಎಫ್ ಇಸ್ ಈಕ್ವಲ್ ಟು ಏನಾಗ್ತದೆ? 0.66 ಮೀಟರ್. ಇಲ್ಲಿ ನಮಗೆ ಸೆಂಟಿಮೀಟರ್ಗೆ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ನು ಸೆಂಟಿಮೀಟರಲ್ಲಿದೆ. ಹಾಗಾಗಿ ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡಿಕೊಂಡ್ರೆ ಇಂಟು 100 ಮಾಡಬೇಕಾಗತ್ತೆ. 0.66 ಇಂಟು 100, that is nothing but 66 centimeter. What is this? This is F value. F is equal to how much?
66 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಸೈನ್ ಯಾವುದಿದೆ ನೋಡಿ, ಏನೂ ಇಲ್ಲ ಅಂತಂದರೆ ಪ್ಲಸ್ ಇರ್ತದೆ. ಸೊ ಪ್ಲಸ್ 66 ಸೆಂಟಿಮೀಟರ್. ಸೊ ಫೋಕಲ್ ಲೆಂತಿನ ವ್ಯಾಲ್ಯೂ ಪ್ಲಸ್ ಇದೆ ಅಂತಂದರೆ ಏನರ್ಥ, ಅದು ಕಾನ್ವೆಕ್ಸ್ ಲೆನ್ಸ್ ಅಂತ ಅರ್ಥ. ಸೈನ್ ಕನ್ವೆನ್ಷನ್ ಪ್ರಕಾರ ಕಾನ್ವೆಕ್ಸ್ ಲೆನ್ಸಿನ ಫೋಕಲ್ ಲೆಂತ್ ಪ್ಲಸ್ ಇತ್ತು ಅಂತಂದರೆ, ಪಾಸಿಟಿವ್ ವ್ಯಾಲ್ಯೂ ಇತ್ತು ಅಂತಂದರೆ ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಅಂತ ಅರ್ಥ. ಓಕೆ, ಸೊ ದಟ್ ವಿ ವಿಲ್ ಗೋ ವಿತ್ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ 66 ಪ್ಲಸ್ 66 ಇರುವಂಥ ಆಪ್ಷನ್ ಯಾವುದಿದೆ ನೋಡಿ. ಸೊ ಆಪ್ಷನ್ ಬಿ ಇದೆ ನೋಡಿ, ಎಫ್ ಇಸ್ ಈಕ್ವಲ್ ಟು ಪ್ಲಸ್ 66 ಸೆಂಟಿಮೀಟರ್ and the lens is converging lens. Converging lens in the sense it is what? Convex lens. Okay. The type of the lens is converging or convex and the focal length f is equal to plus 66 centimeter. Now let us move on to the last question in this series, that is 30th question. The unit by which power of lens measured is. ಈ ಹಿಂದಿನ ಕ್ವಶನ್ ಅಲ್ಲೇ ನೋಡಿದ್ದೀರಿ ನೀವು. ಪವರ್ ಆಫ್ ದ ಲೆನ್ಸ್ ಅನ್ನು ಯಾವಾಗಲೂ ಎದ್ರ ಜೊತೆ ಕೊಟ್ಟಿರ್ತಾರೆ, ಡಿ ನೋಡಿ, ಇಲ್ಲಿ ನೋಡಿ 1.5 ಡಿ ಅಂತ ಇದೆ ಅಲ್ವಾ. ಸೊ ಡಿ ಮೀನ್ಸ್ ವಾಟ್, ಡಯಾಪ್ಟರ್ ಅಂತ. ಪವರ್ ಆಫ್ ದ ಲೆನ್ಸನ್ನು ಡಯಾಪ್ಟರ್ಲಿ ಮೆಷರ್ ಮಾಡ್ತೀವಿ. ಆಬ್ವಿಯಸ್ಲಿ ಇಸ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಪವರ್ ಅಂತಲೂ ಹೇಳ್ತೀವಿ. ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಪವರ್? ಡಯಾಪ್ಟರ್ ಅಂತ. ಓಕೆ, ಸೊ ಹೀಗೆ ನಾವು ಈ ಸೀರೀಸನ್ನು ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ನಾವು ಎಲ್ಲ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸನ್ನು ನಾನು ಫ್ರೇಮ್ ಮಾಡಿದ್ದೆ. ಜೊತೆಗೆ ಇಲ್ಲಿ ಸಾಕಷ್ಟು ಕ್ವಶನ್ಸ್ ಬರ್ತದೆ, ನಿಮಗೆ ಸಾಕಷ್ಟು ಮೆಟೀರಿಯಲ್ಸನ್ನು ನೀವು ರೆಫರ್ ಮಾಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಆಗಬೇಕಂತೇನಿಲ್ಲ. ನಿಮಗೆ ನಿಮ್ಮ ಹತ್ರ ಇರುವಂಥ ಸ್ಟಡಿ ಮೆಟೀರಿಯಲ್ ಅಥವಾ ಟೆಕ್ಸ್ಟ್ ಬುಕ್ಕು, ಬೇರೆ ಬೇರೆ ಸೋರ್ಸಸ್ಸನ್ನು ಯೂಸ್ ಮಾಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನ್ಯೂಮರಿಕಲ್ಸನ್ನು ಪ್ರಾಕ್ಟೀಸ್ ಮಾಡಿ ಈ ಚಾಪ್ಟ್ರಲ್ಲಿ. ಓಕೆ, ಸೊ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಯ ಪಡಬೇಡಿ, ಥೆರಾಟಿಕಲ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ನ್ಯೂಮರಿಕಲ್ಸ್ ಏನಿದೆ ಅದನ್ನು ಬೇರೆ ಬೇರೆ ಸೋರ್ಸ್ಗಳಿಂದ ತೊಗೊಂಡು ಸಾಲ್ವ್ ಮಾಡ್ತಾ ಹೋಗಿ. ಈ ವಿಡಿಯೋನ ಮತ್ತೆ ಡೌಟ್ ಬಂದರೆ ಮತ್ತೆ ಈ ವಿಡಿಯೋನ ನೋಡಿ ನೀವು ಮತ್ತೆ ಅದನ್ನ ಮೆಥಡ್ಸನ್ನು ತಿಳ್ಕೊಬೋದು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆನ್ಲೈನ್ ಗುರುಕುಲ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಎ ಥಮ್ಸ್ ಅಪ್. ಅಲ್ಲಿ ಲೈಕ್ ಬಟನ್ ಇರುತ್ತೆ, ಲೈಕನ್ನು ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟರಲ್ಲೇ ನಾವು ಸೈನ್ಸಲ್ಲಿ ಅಥವಾ SSLC ಸೈನ್ಸಲ್ಲಿ ಈ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಹೇಗೆ, ಜೊತೆಗೆ 10th ಆದ ನಂತರ ಮತ್ತು ನಿಮ್ಮ ಪ್ಲ್ಯಾನ್ಸ್ ಏನಿರಬೇಕು, ಯಾವ ರೀತಿ ನೀವು ಫ್ಯೂಚರನ್ನು ಬಿಲ್ಡ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಅದು ಕೂಡ ಯೂಸ್ ಆಗ್ತದೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಮ್ಮಿಡಿಯೇಟಾಗಿ ಆ ವಿಡಿಯೋ ನೋಡೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆನ್ಲೈನ್ ಗುರುಕುಲ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. Thank you so much.